ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮನುಷ್ಯ ತನಗೆ ಏನೇ ಕೆಟ್ಟದಾದರೂ ಅಯ್ಯೋ ನನ್ನ ಗ್ರಹಚಾರ ಸರಿ ಇಲ್ಲ, ಗ್ರಹಚಾರ ಕೆಟ್ಟಿದೆ ಅಂತ ಗೋಳಾಡ್ತಾನೆ. ಆದರೆ ಅಸಲಿಗೆ ಈ ಗ್ರಹಚಾರ ಅಂದರೆ ಏನು? ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿಯವರು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ನಾನು ಆಗಲೇ ಹೇಳ್ದಂಗೆ ಮನುಷ್ಯ ಎಲ್ಲದಕ್ಕೂ ಗ್ರಹಚಾರ ಅಂತಾನೆ. ಅಸಲಿಗೆ ಈ ಗ್ರಹಚಾರ ಅಂದರೆ ಏನು ಅಂತ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹೆಸರು ಹೇಳಿದ್ರೆ ಒಂಥರ ಭಯ, ಕೇಳಿಸ್ಕೊಂಡ್ರೆ ಇನ್ನೊಂಥರ ಭಯ ಅಲ್ಲಮ್ಮ? ಹೌದು. ಅಂದರೆ ನಾವು ಭಯ ಅನ್ನೋದನ್ನ ಅದ್ರ ಮೇಲೆ ಅವಲಂಬಿಸ್ಕೊಂಡ್ಬಿಟ್ಟಿದ್ದೀವಿ. ನಿಜಕ್ಕೂ ಹೇಳ್ತೀನಿ, ಅದರ ನಿಜವಾದ ಅರ್ಥ ತಿಳ್ಕೊಂಡ್ರೆ ತುಂಬ ಖುಷಿಯಾಗಿರ್ಬೋದು, ಸಂತೋಷವಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು. ಈಗ ಎಷ್ಟೋ ಜನಕ್ಕೆ ಅನ್ಸುತ್ತೆ ಗ್ರಹಚಾರ ಅಂದರೆ ನೆಮ್ಮದಿಯಾಗಿ ಇರಕ್ಕಾಗತ್ತೆ. ಹೌದು. ಕಾರಣ ನಾವು ಅದಕ್ಕೆ ಸೀಲ್ ಹಾಕ್ಬಿಟ್ಟಿದ್ದೀವಿ. ಗ್ರಹಚಾರ ಅಂದರೆ ಕೆಟ್ಟದ್ದು ಅಂತ. ಗ್ರಹಚಾರ ಅಂದ ತಕ್ಷಣ ಕೆಟ್ಟದ್ದು. ಅದನ್ನ ಸ್ವಲ್ಪ ಇವತ್ತು ವಿವರಣೆ ಮಾಡಿ ಹೇಳಿದಾಗ ಅರ್ಥ ಮಾಡ್ಕೊಂಡಾಗ ಅನಿಸ್ಬೋದು, ಹೌದಲ್ವಾ ಅಂತ ಅರ್ಥ ಮಾಡಿಕೊಂಡ್ರೆ. ಇಲ್ಲ ಅವ್ರು ಹೇಳ್ತಾರೆ ನಾನು ಅನುಭವಿಸ್ತಾನೆ ಇದ್ದೀನಿ ಅಂತ ಅನ್ಕೊಂಡು ಹಿಂದಕ್ಕೆ ಹೋದ್ರೆ ಅರ್ಥ ಆಗಲ್ಲ. ಮೊದಲು ನಾವು ಅರ್ಥ ಮಾಡ್ಕೊಳ್ಳೋದೇ ಕಲ್ತಿಲ್ಲಮ್ಮ. ಈ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಏನು ಅಂದರೆ, ಪ್ರಾಣಿಗೂ ನಮಗೂ ಒಂದು ವ್ಯತ್ಯಾಸ ಇಟ್ಟಿದ್ದಾನೆ. ನಾವು ಆಹಾರ ತಗೋತೀವಿ, ಪ್ರಾಣಿನೂ ಆಹಾರ ತಗೊಳ್ಳೋದು, ತಿನ್ನತ್ತೆ, ಹೌದಾ? ಆದರೆ ನಮ್ಮಲ್ಲಿ ಮೆದುಳು ಅಂತ ಭಗವಂತ ಒಂದು ಇಟ್ಟ, ಅದರಲ್ಲೂ ಮೆದುಳಿದೆ. ಆದರೆ ಮಾತು ಅಂತ ಒಂದು ಎಕ್ಸ್ಟ್ರಾ ಕೊಟ್ಟ ನಮಗೆ, ಅಲ್ವಾ? ಆ ಮಾತು ಆಡೋ ಕೊಟ್ಟಿದ್ರೂ ಗ್ರಾಚಾರ ಅಂತ ನಾವಿನ್ನೂ ಅನ್ಕೊಳ್ಳೋದು ಬಿಟ್ಟಿಲ್ಲ. ಏನು ಹೇಳ್ತೀಪ? ಪ್ರಾಣಿಗಳು ಕೇಳ್ಕೋಬೇಕು, ಮಾತಿಲ್ವಲ್ಲ ಅಂತ. ನಮ್ಗೆ ಎಲ್ಲ ಸೌಕರ್ಯ ಕೊಟ್ಟಿದ್ದಾನೆ ಭಗವಂತ, ಆದರೂ ಗ್ರಾಚಾರ ಅನ್ನೋದನ್ನ ಬಿಟ್ಟಿಲ್ಲ. ಈ ರಸಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ಒಂದು ಸರಳವಾದ ಒಂದು ಟಿಪ್ಸ್ ಹೇಳೋಣ. ಗ್ರಹಚಾರ ಅನ್ನೋದನ್ನ ನಾವು ತಿಳ್ಕೊಂಡು ಸರಿನಾ ಏನು ಅಂತ ವೀಕ್ಷಕರು ಡಿಸೈಡ್ ಮಾಡಲಿ. ಇನ್ನೊಂದು ವಿಶೇಷ ಏನಂದರೆ, ಇವತ್ತು ಈ ಹೆಡ್ಲೈನ್ ಏನಿದೆ, ಗ್ರಹಚಾರ ಅಂತ ಏನಿದೆ, ಇದನ್ನು ಯಾರೇ ಆಗಲಿ ಕೂತ್ಕೊಂಡು ಒಂದು 5 ಸಲನೋ 6 ಸಲ ರಿಪೀಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಗ್ರಹಚಾರ ಇಲ್ಲ, ಗ್ರಹಚಾರ ಅಲ್ಲ, ಗ್ರಹಚಾರ ತಿಳ್ಕೊಂಡಿಲ್ಲ, ಇದಿಷ್ಟು ನಿಮ್ಗೆ ಅರ್ಥ ಆಗತ್ತೆ ಅಂತ ಅನ್ಕೋತೀನಿ. ಇವತ್ತು ಕೂತ್ಕೊಂಡು ಸ್ವಲ್ಪ ಪುರುಸೊತ್ತಾಗಿ ಮನಸ್ಸನ್ನು ಅದರ ಮೇಲೆ ಇಟ್ಕೊಂಡು ಕೈನಲ್ಲಿ ಹಿಡ್ಕೊಂಡೇ ನೋಡಿ ಆ ಕಡೆ ಕಡೆ ಮಡಗಬೇಡಿ, ಅರ್ಥ ಆಗೋವರೆಗೂ. ಗ್ರಹಚಾರ ಸರಿನಾ? ಅಂತಹ ರಹಸ್ಯಕರವಾದ ವಿಚಾರ ಏನಿರ್ಬೋದು, ಅದಕ್ಕೆ ವಿಷಯ ಹೇಳೋಣ. ಮನುಷ್ಯ ಮನಸ್ಸು ತನ್ನದು, ನನ್ನ ಮನಸ್ಸು ಅಂತ ಅನ್ಕೋತೀವಿ, ಹೌದಲ್ಲಮ್ಮ? ಹೌದು. ತನಗೋಸ್ಕರವಾಗಿ, ತನ್ನ ಮನಸ್ಸಿಗೋಸ್ಕರವಾಗಿ 10% ಕೂಡ ಯೋಚನೆ ಮಾಡಲ್ಲ. ನನ್ನ ಮಗ ಚೆನ್ನಾಗಿರಲಿ, ನನ್ನ ಮಗಳು ಚೆನ್ನಾಗಿರಲಿ, ನನ್ನ ಗಂಡ ಚೆನ್ನಾಗಿರಲಿ, ನನ್ನ ಮನೆ ಚೆನ್ನಾಗಿರಲಿ, ಅಮ್ಮ ಇನ್ನೊಬ್ಬರಿಗೋಸ್ಕರನೇ ನಿಮ್ಮ ಮನಸ್ಸಿಟ್ಕೊಂಡಿದ್ದೀರಾ. ಇದು ಗ್ರಾಚಾರ ಅಂತೀಯ ಏನು? ಸ್ವಲ್ಪ ಯೋಚನೆ ಮಾಡು. ಹೌದು ಗುರುಜಿ, ಬೇರೆಯವ್ರಿಗೋಸ್ಕರನೇ ಬದುಕ್ತಾ ಇದ್ದಾನೆ ಮನುಷ್ಯ. ನೀನು ಯಾರನ್ನೇ ಕೇಳು, ಏನಮ್ಮ ಅಯ್ಯೋ ನನ್ನ ಮಗನ ಕತೆ ಯಾಕೆ ಹೇಳ್ತೀರಿ, ಅಯ್ಯೋ ನನ್ನ ಗಂಡನ ಕತೆ ಯಾಕೆ ಹೇಳಿ, ಅಯ್ಯೋ ನಮ್ಮ ಮನೆ ಬರ ಅಂದರೆ ನಾವು ಹೇಳ್ತಿರ್ತಕ್ಕಂಥ ವಿಷಯ ನನ್ನ ದೇಹಕ್ಕಾಗಿ, ನನ್ನ ಜೀವನಕ್ಕಾಗಿ ನಾನು ಯೋಚಿಸ್ಬೇಕಾ ಬೇಡವಾ? ಯೋಚಿಸ್ಬೇಕು ಗುರುಜಿ, ಅಲ್ವಾ? ನಾವು ಯಾವ ಕಾರಣಕ್ಕೂ ಯಾರು ಮಗು ಕೇಳು, ನನಗೆ ಬೆಳಿಗ್ಗೆನೆ ಕಳಿಸ್ಬಿಡ್ತಾರೆ ನಮ್ಮ ಮಮ್ಮಿ, ನನಗಲ್ಲ ಅರ್ಥ ಆಗಲ್ಲ ಅಂತ ಮಗುನೂ ಯೋಚನೆ ಮಾಡುತ್ತೆ, ಸ್ಕೂಲ್ಗೆ ಯಾಕೆ ಕಳಿಸ್ತಾರೆ ಅಂತ. ಸೊ ನೀವು ಬರೀ ಇನ್ನೊದ್ರ ಬಗ್ಗೆನೇ ಯೋಚನೆ ಮಾಡೋದಾದರೆ ನಾವು ಮನುಷ್ಯರಾಗಿದ್ದೀವಾ ಅಂತ ಕ್ವಶನ್ ಹಾಕ್ಕೋಬೇಕು. ಸರಿನಾ ತಪ್ಪಾ ಇದು? ಸರಿ ಗುರುಜಿ. ನಿಮಗೋಸ್ಕರ ಏನಾದ್ರು, ನಿಮ್ಮ ದೇಹಕ್ಕೋಸ್ಕರ ಏನಾದ್ರು ಮಾಡ್ಕೋತಾ ಇದ್ದೀರಾ? ಇಲ್ಲ. ನಿಮ್ಮ ದೇಹದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ. ಪಕ್ಕದ ಮನೆಯವರು, ಎದುರು ಮನೆಯವರು, ಅಲ್ಲಿದು ಇಲ್ಲಿದು ಮಾರ್ಕೆಟಿಂಗ್ ಮಾಡ್ಕೊಂಡು ಗ್ರಾಚಾರ ಅಂತ ಹೋಗಿ ಕೇಳ್ತಿರಲ್ಲ. ನಿಮಗೆ ಯಾವ ಗ್ರಾಚಾರ ಇದು ಅಂತ ನಾನು ನಿಮಗೆ ಕೇಳ್ತೀನಿ. ಈಗ ಗ್ರಾಚಾರ ಅನ್ನೋರಿಗೆ, ಈಗ ಇವರು ಬುದ್ಧಿವಂತರ, ಜ್ಞಾನವಂತರ, ಒಂದು ಸ್ವಲ್ಪ ಅವರವರೇ ಯೋಚನೆ ಮಾಡ್ಕೊಳ್ಳಿ, ನಾವು ಹೇಳೋದು ಬೇಡ. ಗ್ರಹಚಾರ ನಿಜವಾಗ್ಲೂ ಇದೆಯಾ? ಅಪ್ರಾಣೆ ಇಲ್ಲ. ಯಾಕೆ? ನಮ್ಗಿನ್ನೂ ಅರ್ಥನೇ ಆಗಿಲ್ಲ ಗ್ರಹಚಾರ ಅಂದ್ರೆ ಏನು ಅಂತ. ಒಪ್ಕೋಬಹುದು ಅಂತೀಯ, ಕಷ್ಟ ಅಂತೀಯಮ್ಮ ಇದು? ಹೌದು ಗುರುಜಿ. ಗ್ರಹಚಾರ ಯಾವಾಗ ಹೋಗುತ್ತೆ? ನಮ್ಮ ಬಗ್ಗೆ ಯೋಚನೆ ಮಾಡಿದಾಗ. ಗ್ರಹಚಾರ ಯಾವಾಗ ಬರುತ್ತೆ? ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿದಾಗ.
ಅಲ್ವಾ? ಪ್ರಪಂಚದ ಇತಿಹಾಸದಲ್ಲಿ ಇಲ್ಲಿವರೆಗಾದರೂ ಕೂಡ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಇಲ್ಲ ಗುರುಜಿ. ಬರೇ ಗ್ರಾಚಾರ ಸರಿ ಇಲ್ಲ, ಟೈಮ್ ಚೆನ್ನಾಗಿಲ್ಲ, ಮನೆ ಚೆನ್ನಾಗಿಲ್ಲ ಅಲ್ಲ, ಇಷ್ಟೇ ನಾವು ಕಲ್ತಿರೋದು. ಅಂದರೆ ನಮ್ಗೆ ಅರ್ಥ ಆಗ್ತಾ ಇಲ್ವೋ, ಹೇಳೋರ್ಗೆ ಅರ್ಥ ಆಗ್ತಾ ಇಲ್ವೋ, ನಾವು ಕೇಳೋರ್ಗೆ ಅರ್ಥ ಆಗ್ತಾ ಇಲ್ವೋ? ಇದಕ್ಕೆ ಮೂರ್ಖತನದ ಜೀವನ. ಏನು ಹೇಳ್ತಾರೆ ಇದನ್ನ? ಮೂರ್ಖತನದ ಜೀವನ. ಯಾರಿಗೋ ಹೇಳ್ತಾ ಇಲ್ಲ, ನಾವು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದನ್ನ ಇಟ್ಟುಕೊಂಡ್ರೆ ಅದು ಮೂರ್ಖತನ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ, ಯಾರು ಹೇಳೋದು ಬೇಡ. ಬೇರೆಯವ್ರ ಬಗ್ಗೆ ನಮ್ಗೆ ಅವಶ್ಯಕತೆ ಏನೈತೆ ಅಲ್ವಾ? ಏನು ಮಾಡ್ಬೇಕು ಅದು ಮಾಡಿದರೆ ನೀವು ಯೋಚನೆ ಮಾಡೋಂಗಿಲ್ಲ, ಏನು ಮಾಡ್ಬೇಕು ಅದ್ರ ಬಗ್ಗೆ ಏನೂ ಮಾಡಿಲ್ಲ, ಬಟ್ ಯೋಚನೆ ಯಾಕೆ ಮಾಡಬೇಕು? ಬ್ಯಾಂಕಲ್ಲಿ ದುಡ್ಡು ಇಟ್ಟಿಲ್ಲ ಅಂತ ಗೊತ್ತು, ದುಡ್ಡು ಯಾಕೆ ಇಟ್ಟಿಲ್ಲ ಅಂತ ಯಾಕೆ ಯೋಚನೆ ಮಾಡಬೇಕು? ಇಟ್ಟಿಲ್ಲ ಅಂತ ಗೊತ್ತಾಯ್ತಲ್ಲ. ಇದು ನಮ್ಮಲ್ಲಿ ಅಭ್ಯಾಸ. ಇದೆಲ್ಲ ಮನುಷ್ಯನಿಗಂಗಾರೆ ಯಾಕೆ ಬಂತು? ಒಂದು, ಯಾಕೆ ಯಾರು ಹೇಳ್ತಾ ಇಲ್ಲ? ಎರಡು, ಹಾಗಾದರೆ ನಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಲ್ವಮ್ಮ? ನಮ್ಗೆ ಅದು ಬರಬೇಕು. ಯಾಕೆ ಯೋಚನೆ ಮಾಡ್ಬೇಕು ನಾನು ಅಂತ? ಬರಲ್ಲ. ಕಾರಣ ಕೇಳಬೇಕಲ್ಲ, ಯಾಕೆ ಅದು ಬರಲ್ಲ ಅನ್ನೋದು ಕಾರಣ. ಇನ್ನು ಸ್ವಲ್ಪ ಮುಂದುವರೆದ ಭಾಗ ಹೇಳೋದಾದರೆ, ಆ ಕಾರಣ ಏನು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದರೆ, ಸ್ವರ್ಗ ನರಕ ಅಂತ ಎರಡು ಪದ ಕೇಳಿದ್ವಿ, ಹೌದಲ್ಲಮ್ಮ? ನಾನೀಗ ಹೇಳ್ತೀನಿ, ಸ್ವರ್ಗ ಯಾವುದು, ನರಕ ಯಾವುದು? ಅದೆಲ್ಲೋ ಐತೆ ಸ್ವಾಮಿ ಯಮಲೋಕದಲ್ಲಿ ಅಂತಾರೆ. ರೇ ಇಲ್ಲೇ ಇದೆ ರೀ, ನಿಮ್ಮ ಹತ್ರನೇ ಇರೋ ಸ್ವರ್ಗ ನರಕ. ಯಮಲೋಕದಲ್ಲಿ ಐತೆ ಅಂತ ಯಾರು ನೋಡಿರೋರು? ಏನಮ್ಮ? ಯಾರು ನೋಡಿಲ್ಲ. ಸುಮ್ಮನೆ ಬರೀ ಸುಳ್ಳು. ನಮ್ಮ ಬದುಕೇ ಸುಳ್ಳು, ನಾವು ಹೇಳ್ತಿರೋದು ಸುಳ್ಳು, ನಾವು ತಿಳ್ಕೊಂಡಿರೋದು ಸುಳ್ಳು. ಎಲ್ಲಿಂದ ರೀ ನೆಮ್ಮದಿಯಾಗಿರ್ತೀರಾ? ನಾವು ಜೀವನನೇ ಸುಳ್ಳು. ಆದರೆ ಯಾರು ಒಪ್ಕೊಳ್ಳೋ ಕಡೆ ಇಲ್ಲ, ಹೌದಾ? ಇವತ್ತಿನ ಕಾರ್ಯಕ್ರಮದಲ್ಲಿ ಅದಕ್ಕೆ ಹೇಳಿದ್ದೀನಿ, ಇವತ್ತು ಎಲ್ಲೇ ಕಾರ್ಯಕ್ರಮ ಯಾರ ನಿಂತ್ಕೊಳ್ಳಿ, ಕುತ್ಕೊಂಡು ನೋಡಲಿ, ಏನೇ ಮಾಡಲಿ, ದಯವಿಟ್ಟು ಎರಡೆರಡು ಸಲ ಅರ್ಥ ಮಾಡ್ಕೊಳ್ಳಿ. ನಿಜವಾಗ್ಲೂ ನಾವು ಎಷ್ಟೊಂದು ಸಮಸ್ಯೆನ ತಂದ್ಕೋತಾ ಇದ್ದೀವಿ. ಈ ಯೋಚನೆ ಯಾಕೆ ಬರಬೇಕು? ಈ ಗ್ರಹಚಾರ ನಮ್ಮ ಬಾಯಿಂದ ಯಾಕೆ ಬರಬೇಕು? ಅದು ಇವತ್ತೇ ಕೊನೆ ಮಾಡಬೇಕು ಅಂತಕ್ಕಂಥದ್ದು ಮಕ್ಕಳಿಗೆ ತಿಳಿಸೇಳಿ, ನೀವು ತಿಳ್ಕೊಳ್ಳಿ. ಅಂದರೆ ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ಸತ್ಯ ಅರ್ಥ ಆಗಿಲ್ಲ ಅಷ್ಟೇ. ಗ್ರಹಚಾರ ಯಾರಿಗೆ ಬೇಕು? ಯಾರಿಗೂ ಬೇಡ. ಆದರೂ ನಮ್ಮನ್ನು ಯಾಕೆ ಕಾಡಿಸ್ತಾ ಇದೆ ಅನ್ನೋ ಪ್ರಶ್ನೆ ಆಗತ್ತೆ. ಅದಕ್ಕೋಸ್ಕರವಾಗಿ ಈ ಸ್ವರ್ಗ ಯಾವುದು, ನರಕ ಯಾವುದು, ಅದು ನಮ್ಮಲ್ಲೇ ಇದೆ ಅಂತ ಹೇಳಿದೆ. ನಮ್ಮಲ್ಲೇ ಹೆಂಗೈತದು ಸ್ವರ್ಗ ನರಕ? ನಂಬರ್ 1, ಸ್ವರ್ಗ ಎಂದರೆ ಯಾವುದು? ಪೂರ್ಣವಾದ ಜೀರ್ಣಕ್ರಿಯೆಯೇ ಸ್ವರ್ಗ. ಸಮೀಕ್ ಸರಿ ಯಾರು ಹೊಟ್ಟೆ ಹಸಿಯುತ್ತೆ? ಸಮೀಕ್ ಸರಿಗೆ ಯಾವಾಗಲೂ ಹೊಟ್ಟೆ ಹಸಿಯೋದಲ್ಲ. ಕರೆಕ್ಟಾಗಿ ಊಟದ ಟೈಮ್ಗೆ ಹೊಟ್ಟೆ ಹಸಿಬೇಕು, ತಿಂಡಿ ತಿನ್ನೋ ಟೈಮ್ಗೆ ಕರೆಕ್ಟಾಗಿ ಹೊಟ್ಟೆ ಹಸಿಬೇಕು. ಗಡಿಯಾರ ನೋಡ್ಕೊಂಡು ತಿನ್ನಂಗಿಲ್ಲ, ಯಾರೋ ಹೇಳಿದ್ರು ಅಂತ ತಿನ್ನಂಗಿಲ್ಲ, ರುಚಿಯಾಗೈತೆ ಘಮ ಅಂತ ಐತೆ ತಿನ್ನಂಗಿಲ್ಲ. ನಮ್ದು ಅದೇ ತಾನೇ ಚೇಷ್ಟೆ. ಬೇಡ ಅಂತಾರೆ, ಬೇರೆ ಊಟ ಮಾಡ್ತೀರಿ, ನನಗೊಂಚೂರು ಕೊಟ್ಬಿಡು. ಹೌದು, ನೋಡಿ ಆಸೆ ಆಗ್ತೀನಿ. ಆಸೆನೇ ನಮಗೆ ಆವರಿಸ್ಕೊಂಡಿರೋದು. ಸೊ ಈ ರೀತಿಯಾಗಿ ಸ್ವರ್ಗ ಅಂತಕ್ಕಂಥದ್ದು ಜೀರ್ಣಾಂಗ ಚೆನ್ನಾಗಿದ್ದಾಗ. ನರಕ ಯಾವುದು? ಅಜೀರ್ಣತೆ. ಯಾಕೋ ಬೆಳಗ್ಗೆ ತಿಂದೆ, ಎದೆಲ್ಲಿ ಒತ್ತಾಯ್ತೆ, ಗ್ಯಾಸ್ಟ್ರಿಕ್ ಏನೋ ಒಂದು. ಈಗ ಕೂರಕ್ಕೂ ಆಗಲ್ಲ, ನಿದ್ದೆನೂ ಬರಲ್ಲ, ಏನು ಮಾತಾಡಿದ್ರು ಅರ್ಥನೂ ಆಗಲ್ಲ, ಕೋಪ ಬರ್ತಾ ಇರ್ತದೆ, ಬೇಜಾರಾಗ್ತಾ ಇರ್ತದೆ, ಹೌದಮ್ಮ? ಇದು ನರಕ, ಹೌದಾ? ಎಲ್ಲಿದೆ? ಮೇಲಿದೆ, ನಮ್ಮ ಹತ್ರನೇ ಇದೆಯಾ? ನಮ್ಮ ಜೊತೆನೇ ಇದೆ. ಹೀಗೆ ಒಂದೊಂದು ವರ್ಣನೆ ಮಾಡ್ತಾ ಹೋದರೆ ಎಲ್ಲ ನೀವೇ ರೀ. ಪ್ರತಿಯೊಬ್ಬ ಮನುಷ್ಯನು ಅವನೇನೆ. ನೀನು ಏನೇನು ಅನ್ಕೋತೀಯಲ್ಲ ನೀನೇ. ಇದಕ್ಕೆ ಕಾರಣ ನೀನೇ, ನಿನ್ನ ಬದುಕಿಗೆ ಮೂಲ ನೀನೇ. ಈಗ ಇದಕ್ಕೆ ಸ್ಕೂಲ್ ಇಲ್ಲ, ಏನು ಮಾಡೋದು? ಸ್ಕೂಲ್ ಏನಾದ್ರು ಇದ್ದಿದ್ರೆ ಅಮ್ಮ, ನಮ್ಮ ದೇಶದಲ್ಲಿ ತುಂಬ ಜನ ನೆಮ್ಮದಿಯಾಗಿರ್ತಿದ್ರು ಅಂತ ಅನ್ಕೊಂಡಿದ್ದೀವಿ. ಆಗಲ್ಲ. ಮನೆ ಒಳಗಡೆ ಹೋಗಿ ಬೋಧನೆ ಮಾಡಿದ್ರು ಯಾರೂ ಕೇಳಲ್ಲ. ಸುಮ್ಮನಿರಿ ಸ್ವಾಮಿ, ನನಗೆ ನನ್ನ ಮಗನ ಮದುವೆ ಸೆಟ್ ಆಗಬೇಕು ಅಂತಾರೆ. ಎಷ್ಟೊತ್ತು ಹೇಳಿದ್ರು ಕೊನೆಗೆ ಅಲ್ಲಿಗೆ ಬರೋದವರು, ಅಲ್ವೇನಮ್ಮ? ಕೇಳೋ ಗಂಟೆ ಕೇಳ್ಬಿಟ್ಟು ಅದೆಲ್ಲ ಇರಲಿ ಸ್ವಾಮಿ, ನನ್ನ ಮಗಳಿಗೊಂದು ಸೆಟ್ ಆಗಿಬಿಟ್ರೆ, ನನ್ನ ಮಗನಿಗೊಂದು ಸೆಟ್ ಆಗಿಬಿಟ್ರೆ, ಸೆಟ್ ಆದಮೇಲೆ ನಾನು ಯಾಕೆ ಮಾಡೋಕ್ಕೋದೆ? ಸೊ ಹೀಗೆ ಒಂದೊಂದು ಮೆಟ್ಲು ಹಾಕ್ಕೊಂಡು ನೀವು ಹತ್ತುತ್ತಾ ಹೋದರೆ ನರಕ ಆಗದೇನೇನಾಗತ್ತೆ? ಅದಕ್ಕೆ ಇನ್ನು ಮುಂದೆ ಪ್ರಯತ್ನ ಮಾಡಿ, ಏನು ನಮಗೆ ಯೋಚನೆ ಬರಬಾರ್ದು ಅನ್ನೋದೇ ಆದರೆ, ಗ್ರಾಚಾರ ನಮಗಿಲ್ಲ ಅನ್ನೋದೇ ಆದರೆ, ನಿಮ್ಮ ಜೀರ್ಣ ಅಂತಕ್ಕಂಥದ್ದನ್ನು ಬಿಗಿಯಾಗಿ ಹಿಡ್ಕೊಳ್ಳಿ. ಹೇಳಿದಷ್ಟು ಸುಲಭ ಅಲ್ಲ. ಈ ಸ್ವರ್ಗ ಮತ್ತು ನರಕವನ್ನು ನಿಮ್ಮ ಕೈಯಲ್ಲೇ ಇದೆ, ಯಾರ ಹತ್ರನೂ ಇಲ್ಲ. ಕೇಳಕ್ಕೆ ಹೋಗಬೇಡಿ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೀವು ಈ ಸರಿಯಾದ ಮಾರ್ಗ ಯಾವುದು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅದು ಜ್ಞಾನವಂತರ ರೀತಿಯಲ್ಲಿ ತಿಳ್ಕೊಬೋದು. ಯಾಕೆಂದರೆ ಇಲ್ಲಿವರೆಗೂ
ಪ್ರತಿಯೊಬ್ಬ ಮನುಷ್ಯ ಅನುಭವಿಸ್ತಾ ಇರೋದೇನು, ಮದುವೆ ಮಾಡ್ಕೋತಾವನೆ ಅನುಭವಿಸ್ತಾ ಇದ್ದಾನೆ, ಮನೆ ಕಟ್ತಾನೆ ಅನುಭವಿಸ್ತಾನೆ, ಮಗು ಮಾಡ್ಕೋತಾನೆ ಅನುಭವಿಸ್ತಾನೆ, ಬಿಸ್ನೆಸ್ ಮಾಡಕ್ಕೆ ಹೋಗ್ತಾನೆ ಅನುಭವಿಸ್ತಾನೆ. ಸೊ ಎಲ್ಲವೂ ಅನುಭವಿಸ್ತಾನೆ ಇರೋದು. ಎಷ್ಟು ಇವತ್ತೊಂದಲ್ಲ ಇದು ಕತೆ, ಸುಮಾರು ವರ್ಷಗಳಿಂದ ಬಂದಿರತಕ್ಕಂಥ ಇದು ಒಂದು ಹಳೆಯ ರೋಗದ ಪಿಡುಗು. ಇದನ್ನು ಆದಷ್ಟು ಮಟ್ಟಕ್ಕೆ ಪರಿವರ್ತನೆ ಮಾಡ್ಕೋಬೇಕು. ಹಾಗಿರಬೇಕಾದ್ರೆ ಆಹಾರ ಕೂಡ ಯಾಕೆ ಜೀರ್ಣ ಆಗಲ್ಲ ಸ್ವಾಮಿ, ಅದಕ್ಕೆ ನಾವೇನು ಮಾಡ್ಬೇಕು ಸ್ವಾಮಿ, ಸ್ಟೆಪ್ ಹೆಂಗೋಗುತ್ತೆ, ಒಂದಾದ್ಮೇಲೆ ಒಂದು ಕಾರಣ ಬೇಕಲ್ಲಮ್ಮ. ಈಗ ನಮಗೆ ಕರೆಕ್ಟಾಗಿ ನನಗೆ ಜೀರ್ಣ ಯಾಕೆ ಆಗಲ್ಲ, ಯಾಕೆ ಹಿಂಸೆ ಆಗತ್ತೆ ಅನ್ನೋ ಪ್ರಶ್ನೆ ಮಕ್ಕಳಿಂದ ದೊಡ್ಡವರಾದ್ಯಾರು ಇರುತ್ತೆ. ಈ ಜೀರ್ಣ ಆಗಲೇಬೇಕು, ಆಗ್ತಾ ಇಲ್ಲ, ನಾನು ಜಾಸ್ತಿ ತಿನ್ನಲ್ಲ, ಕಮ್ಮಿನೇ ತಿಂತೀನಿ, ಆದರೂ ಹೊಟ್ಟೆ ತೂಕ ಅಂತ ಪ್ರಶ್ನೆ. ಹೌದಾ? ತಿಂದೇ ಇದ್ರೆ ಕೈಕಾಲು ನಡುಗತ್ತೆ, ತಿಂದರೆ ಈ ಕತೆ, ತಿನ್ನಲಿಲ್ಲ ಈ ಕತೆ, ಇದ್ರ ಮಧ್ಯೆ ಏನಪ್ಪ ನಮ್ಮ ಬದುಕು, ಇದೇನೇ ಅಪ್ಪ ಗ್ರಾಚಾರ ಅನ್ನೋದು ತಗೊಂಡು ಸೇರಿಸ್ಬಿಡ್ತಾರೆ ಅಲ್ವಾ? ಇದಿಷ್ಟು ನಾವು ಅನುಭವಿಸ್ತಿರೋದಕ್ಕೊಂದು ದೊಡ್ಡ ಮೂಲ ಕಾರಣ ಅಕ್ರಮವಾದ ಮನೆಯನ್ನು ಕಟ್ಟಿರುವ ಕಾರಣ. ಯಾವುದು? ಅಕ್ರಮವಾದ ಮನೆಯನ್ನು ಕಟ್ಟಿರುವ ಕಾರಣ. ಯಾವ್ದು ಕಟ್ಟಬೇಕಿತ್ತು? ಸಕ್ರಮವಾದ ಮನೆಯನ್ನು ಕಟ್ಟಬೇಕಿತ್ತು. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ನಾವು ಕಟ್ಟಲಿರುವ ಮನೆ ಅಕ್ರಮವಾದ ಮನೆ. ಯಾವುದು ಅಂತ ಕೇಳಿಸ್ಕೊಳ್ಳಿ, ಹೇಳ್ತೀನಿ. ನಾವು ಯಾವ್ದು ಕಟ್ಟಬೇಕಿತ್ತು? ಸಕ್ರಮವಾದ ಮನೆ. ಅಕ್ರಮ ಯಾವುದು, ಸಕ್ರಮ ಯಾವುದು ಅರ್ಥ ಆಗತ್ತೆ ಅಂತಮ್ಮ? ಅಂದರೆ ವಿರುದ್ಧ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಕಟ್ತಕ್ಕಂಥದ್ದು ಅಕ್ರಮ. ಯಾವುದಪ್ಪ ಅದು ಅಂದರೆ, ನಾವು ಭೂಮಿ ಜೊತೆಯಲ್ಲಿ ಹೋಗಬೇಕಾ ಬೇಡಮ್ಮ? ಹೋಗಬೇಕು. ಯಾಕೆ ಹೋಗಬೇಕು? ಪ್ರಶ್ನೆ, ಯಾಕೆ ಹೋಗ್ಬೇಕು ಭೂಮಿ ಜೊತೆ ನಾವು ಅಂತ ಪ್ರಶ್ನೆ ಹಾಕಿದ್ರೆ, ಭೂಮಿ ತಿರುಗ್ತಾ ಇದೆ, ಹೌದಾ? ತಿರುಗುತ್ತೆ, ಸತ್ಯ ತಾನೆ? ಈಗ ತಿರುಗಬೇಕಾದ್ರೆ ಕ್ಲೀನಾಗಿ ತಿರುಗುತ್ತಾ ಇರ್ತಕ್ಕಂಥ ಅದ್ರ ಕೆಲಸ ಅದು ಮಾಡ್ತಾ ಇದೆ. ನಾವು ನಮ್ಮ ವಾಹನಕ್ಕೆ ಚಕ್ರ ಹಾಕಿರ್ತೀವಿ, ಚಕ್ರ ಹಿಂಗಿರತ್ತೆ, ಅದು ವೃತ್ತಾಕಾರವಾಗಿರುತ್ತೆ, ಸ್ಕ್ವೇರಾಗಂತೂ ಇರಲ್ಲ ಅಲ್ವಾ? ವೃತ್ತಾಕಾರವಾಗಿ ಚಕ್ರ ಇದೆ, ಪ್ರಯಾಣ ಮುಂದಕ್ಕೆ ಹೋಗುತ್ತೆ. ಪಂಚರ್ ಆದರೆ ತುಂಬ ತಡ ಆಗತ್ತೆ, ಬೇಜಾರಾಗತ್ತೆ. ಹಾಗೆ ನಾವು ಕಟ್ಟುತ್ತಿರುವ ಮನೆ ಪಂಚರ್ ಆಗಿರತಕ್ಕಂಥ ವೆಹಿಕಲ್ ಚಕ್ರ ಹಾಕ್ಕೊಂಡಿದ್ದೀವಿ. ನಾವು ಕಟ್ಟಿರುವ ಮನೆ ಮುಂದಕ್ಕೆ ಹೋಗಲ್ಲ, ಪಂಚರ್ ಆಗೋಗಿದೆ ಒಂದು ವೀಲು. ಒಬ್ಬರಿಗೆ 2 ಕಡೆ ಆಗಿರ್ಬೋದು, ಒಬ್ಬರಿಗೆ ಒಂದೇ ಕಡೆ ಆಗಿರ್ಬೋದು, ಒಬ್ರಿಗೆ 4 ಆಗಿರ್ಬೋದು. ಇದು ಅಕ್ರಮವಾದ ಮನೆ. ಹಾಗಿರ್ಬೇಕಾದ್ರೆ ಅದು ಯಾವ ರೀತಿ ನಾವು ತಿಳ್ಕೊಳ್ಳೋದು ಅಂತಕ್ಕಂಥ ವಿಷಯಕ್ಕೆ ಚಕ್ರ ಅಂತ ನಿಮ್ಮ ಮೈಂಡಿಗೆ ತಗೊಂಡಾಗ ವೃತ್ತಾಕಾರ ಅಂತ ಗೊತ್ತಾಯ್ತು. ಈಗ ನಾವು ಕಟ್ಟುತ್ತಿರುವ ಮನೆ ಲಂಬಾಕೃತಿಯಲ್ಲಿರುವಂಥ ಮನೆ, ಉದ್ದವಾಗಿರುವ ಮನೆ, ನಾಯಿ ರೀತಿಯ ಮನೆ, ಹಾವಿನ ರೀತಿಯಲ್ಲಿ ಮನೆ, ಹೌದಾ ಅಲ್ವಾ? ಸ್ವಾಮಿ ಹಿಂಗೆ ಉದ್ದ ಅಗಲ ಇದು ಅಮ್ಮ. ಈ ಉದ್ದ ಅಗಲನೇ ಅಕ್ರಮವಾದ ಮನೆ. ಪ್ರಪಂಚದ ಇತಿಹಾಸದಲ್ಲಿ 98% ಎಲ್ಲ ಹಿಂಗೆ ಮನೆ ಕಟ್ಟಿರೋದು. ಹೆಚ್ಚು ಕಮ್ಮಿ ಒಂದು 75-80 ವರ್ಷದಿಂದ ಈಚೆಗೆ ಈ ನರಕ ಅದು ಹಿಂದೆ ಇರಲಿಲ್ಲ. ಇದು ಈ ರೀತಿ ಅಕ್ರಮವಾದ ಮನೆ 75-80 ವರ್ಷದ ಹಿಂದಕ್ಕೆ ಪೂರ್ಣ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಕ್ಕೆ ಬರಲ್ಲ. ಅಕ್ರಮವಾದ ಮನೆ ಗೊತ್ತಿಲ್ಲ, ಸಕ್ರಮವಾಗಿ ಕಟ್ತಿದ್ರು. ಆದರೆ ಈಗ ಕಟ್ಟುತ್ತಿರುವ ಮನೆ ಅಕ್ರಮವಾದ ಮನೆ. ಇದು ಪಂಚಾಂಗದಲ್ಲೂ ಸಹ ಪ್ರಿಂಟ್ ಆಗೋಗಿದೆ. ಈ ಥರ ತಪ್ಪು ಮಾಹಿತಿ ಪಂಚಾಂಗದಲ್ಲೂ ತಪ್ಪು. ಈಗ ಪಂಚಾಂಗ ಬರೆದವ್ರು ಕೇಳೋಕ್ಕಾಗಲ್ಲ, ಪಂಚಾಂಗ ಹೇಳೋರ್ಗೂ ಕೇಳೋಕ್ಕಾಗಲ್ಲ. ಯಾಕೇನೋರು ತೋರಿಸ್ತಾರೆ ನೋಡಿ ಇಲ್ಲ ಐತೆ ಅಂತ ಅಷ್ಟೇ. ಇವರೇನು ಕಲ್ತಿಲ್ಲ. ಪಂಚಾಂಗ ಹೇಳೋರು ಏನು ಮಾಡಬೇಕಿತ್ತು? ಇವ್ರು ತಿಳ್ಕೊಂಡು ಇದು ಸರಿ ತಪ್ಪು ಅಂತ ವಿಮರ್ಶೆ ಮಾಡಬೇಕಿತ್ತು. ಇವ್ರಿಗೆ ಪುರ್ಸೊತ್ತಿಲ್ಲ. ಏಕೆಂದರೆ ದುಡ್ಡು ಕಮಿಟ್ಮೆಂಟ್ ಅಲ್ಲಮ್ಮ. ಏನೋ ಕಲ್ತಿರೋದು ಒಂದಷ್ಟು ಹೇಳ್ಬಿಟ್ಟು ದುಡ್ಡಿಸ್ಕೊಳ್ಳೋಣ ಅನ್ನೋದಕ್ಕೆ. ಆದರೆ ಪಂಚಾಂಗವನ್ನು ಮಾತ್ರ ದೃಷ್ಟಿ ಇಟ್ಕೊಂಡವ್ರಿಗೆ ಯಾವ ಕಾರಣಕ್ಕೂ ಮನುಷ್ಯನನ್ನು ಪರಿವರ್ತನೆ ಮಾಡಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ. ಕಾರಣ ಒಂದೇ, ಇದು ಪಂಚಾಂಗ ಇದೆ ನೋಡಿ, 32ನೇ ಪುಟದಲ್ಲಿ ನೋಡಿ, 12ನೇ ಕಾಲಮಲ್ಲಿ ನೋಡಿ, ಹಿಂಗೆ ನೋಡಿಕೊಂಡೆ ಕಾಪಿ ಮಾಡಿ ಇವನಿಂದ ಅವನಿಗೆ ಒಬ್ಬರು ರೆಡಿ ಮಾಡಿದ್ರು ಡೂಪ್ಲಿಕೇಟ್ನ, ಅವ್ನು ನೋಡ್ಕೊಂಡು ಇನ್ನೊಂದು ಡೂಪ್ಲಿಕೇಟು. ಅಮ್ಮ ಇವತ್ತು ಪುಸ್ತಕದ ಪ್ರಪಂಚ ಆಗಿ ಇಡೀ ನಮ್ಮ ದೇಶ ಹಾಳಾಗೋದಕ್ಕೆ ಕಾರಣ ಇದೆ ಅಂತ ಪ್ರತಿಯೊಬ್ಬರು ತಿಳ್ಕೋಬೇಕು. ಈಗ ಪವಿತ್ರವಾದ ಗ್ರಂಥಗಳನ್ನ ರೆಡಿ ಮಾಡಿದ್ರು, ವೇದ ಉಪನಿಷತ್ ಎಲ್ಲ ಹಂಚಿದ್ರು. ಅಮ್ಮ ಇದೆಲ್ಲವೂ ಕೂಡ ಗ್ರಂಥದಲ್ಲಿದೆಯೇ ಹೊರತು ಮನುಷ್ಯತ್ವಕ್ಕೆ ಹೋಲುವಂತಹ ಕ್ರಿಯೆ ಆಗೇ ಇಲ್ಲ ನಮ್ಮ ದೇಶದಲ್ಲಿ ಇವತ್ತಿಂದಲ್ಲ. ಲಕ್ಷಾಂತರ ವರ್ಷದಿಂದನೂ ಕೂಡ ಗ್ರಂಥಗಳನ್ನು ಸಿದ್ಧತೆ ಮಾಡಿದ್ರು, ಗ್ರಂಥಗಳನ್ನು ಬರೆದ್ರು, ಅದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟರು. ಅವರೇನಾಗಿದ್ದಾರೆ ಕ್ವಶನ್ ಮಾರ್ಕ್, ಅದು ಯಾರಿಗೂ ಗೊತ್ತಿಲ್ಲ. ಇದನ್ನ ಯೋಚನೆ ಮಾಡಬೇಕಾ ಬೇಡ? ಮಾಡಬೇಕು. ಪವಿತ್ರವಾಗಿರುವ ಗ್ರಂಥಗಳನ್ನು ಬರೆದಂಥವರ
ಅವರ ಒಂದು ಜೀವನದ ಚರಿತ್ರೆಯನ್ನು ತಿಳ್ಕೊಂಡಾಗ ಅರ್ಥ ಆಗತ್ತೆ ಇದನ್ನು ನಾವು ತಿಳ್ಕೊಳ್ಳೋ ಅವಶ್ಯಕತೆ ಇತ್ತಾ. ಅಮ್ಮ ಅವರು ಅದಕ್ಕೆ ಸತ್ಯ ತೋರಿಸಿ ಪ್ರೂವ್ ಮಾಡಿ ಅವರು ಆ ರೀತಿ ಬದುಕಿದ್ದಾಗ ಆ ಪುಸ್ತಕವನ್ನು ನೀವು ಓದಿ. ಏನು ಹೇಳ್ತೀಯಮ್ಮ? ಅವರು ಪುಸ್ತಕ ಬರೆದ್ರಪ್ಪ, ಬರೆದು ಓದ್ರಪ್ಪ, ಆ ಕತೆ ತಿಳ್ಕೊಳ್ಳಿ ಸಾಕು, ಪುಸ್ತಕ ಬರೆದವ್ರು ಏನೇನಾಗವ್ರೆ ಅಂತ. ಹಾಗಿರಬೇಕಾದ್ರೆ ಪುಸ್ತಕವನ್ನು ಬರೆದವರೆಲ್ಲ ಹೀಗೇನಾ? ಅಲ್ಲ. ವಿಚಾರ ಇಷ್ಟೇ, ನಮಗೆ ಮನುಷ್ಯತ್ವವನ್ನು ರೂಪಿಸುವ ಗ್ರಂಥಗಳು ಪ್ರಪಂಚದ ಇತಿಹಾಸದಲ್ಲಿ ಯಾರೂ ಬರದೇ ಇಲ್ಲ. ಮನುಷ್ಯತ್ವವನ್ನು ರೂಪಿಸುವ ಗ್ರಂಥಗಳು ನಮ್ಮ ದೇಶದಲ್ಲಿ ಬಂದೇ ಇಲ್ಲ. ಕತೆ ಉಪಕತೆ, ಈ ಕಡೆ ಒಬ್ಬ ಬರ್ದ, ಆ ಕಡೆಯಿಂದ ಒಬ್ಬ ಬರ್ದ, ಇಡೀ ಮಾರ್ಕೆಟಿಂಗ್ ಆಗೋಯ್ತು. ಸೊ ಮನುಷ್ಯನ ನೆಮ್ಮದಿ ಯಾವುದು ಅಂದರೆ ನಮ್ಮ ಅಂತಃಕರಣ ಶುದ್ಧಿಯನ್ನು ಮಾಡ್ತಕ್ಕಂತಹ ವಿಚಾರದಲ್ಲಿ ಮಾತ್ರ ಮನುಷ್ಯತ್ವ ಬರುತ್ತೆ ಹೊರತು ಯಾವುದೇ ಪುಸ್ತಕ, ಕಾದಂಬರಿ, ಗ್ರಂಥಗಳನ್ನು ಓದುವುದರಿಂದ ಯಾವುದೇ ಮನುಷ್ಯ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಆಗೋದು ಇಲ್ಲ. ಇದನ್ನು ಸ್ವಲ್ಪ ಆದಷ್ಟು ದೀರ್ಘವಾಗಿ ಯೋಚನೆ ಮಾಡಿ ದಯವಿಟ್ಟು ಮಾತಾಡಬೇಕಾಗತ್ತೆ. ಕಾರಣ ಯಾವುದು ಸುಳ್ಳು ಯಾವುದು ತಪ್ಪು ಅಂತ ಇಲ್ಲಿ ನಾನು ವಿಶ್ಲೇಷಣೆ ಮಾಡ್ತಾ ಇಲ್ಲ. ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ನಾವು ಹೇಗಿರಬೇಕು ಅಂತಕ್ಕಂಥ ಸತ್ಯ ನಿಮಗೆ ಅರ್ಥ ಆಗದೇ ಇದ್ದಾಗ ಯಾವುದೇ ಗ್ರಂಥಗಳು ನೀವು ಓದಿದ್ರೂ ಪ್ರಯೋಜನ ಇಲ್ಲ, ನಿಮ್ಮ ಮುಟ್ಟಕ್ಕೂ ನಿಮ್ಮ ಕೈಲಾಗಲ್ಲ. ಖಂಡಿತ ಗುರುಜಿ. ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಪ್ರಕಾಶ್ ಅಂತ, ವಿಜಯನಗರದಿಂದ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ನಿಮ್ಮ ನಕ್ಷತ್ರ ಹೇಳಿ ಸರ್. ನಮ್ಮ ನಕ್ಷತ್ರ ಕನ್ಯಾ ರಾಶಿ, ಉತ್ತರ ಬನ್ನ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಾರಾಯಣ ಸ್ವಾಮಿ ಹೇಳಿ. ನಮ್ದು ಮನೆ ಬಗ್ಗೆ ಕೇಳ್ಬೇಕಾಯ್ತು. ಮನೆ ಇದೆ, ನಮ್ಮ ಮದುವೆ ಆಗಿಲ್ರಿ, 43 ವರ್ಷ ಆಗಿದ್ರಿ. ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿಲ್ಲ. ಆಗಿಲ್ರಿ, 43 ವರ್ಷ ಆಗೈತೆ, ಆಗಿಲ್ರಿ. ಇನ್ನು ಮದುವೆ ಮಾಡ್ಕೋಬೇಕು ಅಂತ ಇದ್ದೀರಾ? ಡೌಟಲ್ಲಿ ಇದ್ದೀರಾ? ಮಾಡ್ಕೋಬೇಕಂತ ಇವ್ರು ಮಾಡಕ್ಕೆ ಹೊಂಟಿದಾರೆ, ನಾವು ಬೇಡ ಅಂತ ನಾವು. ಯಾಕೆ? ವಯಸ್ಸಾಯ್ತು ಅಂತಾನ? ಮದುವೆ ಇಷ್ಟ ಇಲ್ಲ ಅಂತಾನ? ಮದುವೆ ಇಷ್ಟ ಇಲ್ಲ ಅಂತ, ಬೇಡ್ರಿ ಅಂತ. ಯಾಕೆ ಮದುವೆ ಮಾಡ್ಕೊಳ್ಳೋದು ತಪ್ಪ ಹಂಗಾದ್ರೆ ಪ್ರಪಂಚದಲ್ಲಿ, ಅಥವಾ ನಿಮ್ಮ ಬಗ್ಗೆ ಮಾತ್ರ ಬೇಡ ಅಂತಾನ? ನಾನ ಇಷ್ಟು ಬೇಜಾರಾಗೈತೆ, ಇಷ್ಟು ವರ್ಷ ಆಯ್ತು, ನಾನು ನೆಮ್ಮದಿ ಇಲ್ಲ, ನನ್ನ ಮದುವೆ ಯಾಕೆ ಮಾಡ್ತೀರಿ, ಮತ್ತೊಂದು ಯಾಕೆ ಕಟ್ತೀರಿ ಬಂದಂತ ನಾವು. ಏನು ಓದಿದ್ದೀರಾ ನೀವು? ನಾವು ಸೆಕೆಂಡ್ PUC ಓದಿದ್ವಿ. ಏನು ನಿಮ್ಮ ಹೆಸರು? ಪ್ರಕಾಶ್. ಏನು ಮಾಡೋದು? ಏನ್ ಮಾಡಿದ್ರಿ ಎಲ್ಲ ಅರ್ಧ. ಅಲ್ಲಪ್ಪ, ನಿಮ್ಮ ವೃತ್ತಿ ಏನು? ನೀವು ವೃತ್ತಿ ಏನು ಮಾಡ್ತಾ ಇದ್ದೀರಾ? ನಮ್ ವೃತ್ತಿ ಇದು ಅಡಿಗೆ ಕೆಲಸ ಮಾಡ್ತಿದ್ವಿ, ಬಿಟ್ಟವ್ರಿ. ಅಂಗಡಿನ ತಗೋತೀವಿ, ಜಗಳ ಮಾಡಿದ್ರು ಜನ. ಯಾವುದು ಆಗ್ತಾ ಇಲ್ಲ? ಯಾವ್ದು ಆಗ್ತಾ ಇಲ್ರಿ, ಒಟ್ಟ ಕೈ ನಿಲ್ತಾವಲ್ರಿ ಯಾವ್ದು. ಅದಕ್ಕೆ ಮದುವೆನೂ ಬೇಡ ಅಂತ ಹೇಳ್ತಾ ಇರೋದಾ? ಮದುವೆನ ಬ್ಯಾಡ್ರಿ, ಮತ್ತೆ ಅದಕ್ಕೆ ಸುಮ್ಮನೆ ಯಾಕ ಇನ್ನೊಬ್ರು ತಗಟ್ಗೆ ಬಂದು ಯಾಕ ಅಂತಂದು. ತುಂಬ ಒಳ್ಳೆ ನಿರ್ಧಾರ. ಹಾಗಂತ ಮದುವೆಯಿಂದ ಏನೋ ಆಗತ್ತೆ ಅಂತ ತಿಳ್ಕೊಳ್ಳೋದು ನಿಜಕ್ಕೂ ತಪ್ಪಾಗತ್ತೆ. ಆಮೇಲೆ ನಿಮಗೆ ಮನೆ ಕಟ್ಟಿದೀನಿ 3 ವರ್ಷ ಆಯ್ತು, ಒಟ್ಟ ನೆಮ್ಮದಿ ಅಲ್ರಿ, ಜಗಳ ಕಚ್ಚ. ಅಲ್ಲ, ಒಂದ್ ನಿಮಿಷ. ನೀವು ಮನೆ ಕಟ್ಟಬೇಕಾದ್ರೆ ಈ ಮಾತನ್ನ ತೀರ್ಮಾನ ಮಾಡಿದ್ರೆ ಮದುವೆನೇ ಬೇಡ ಅನ್ನ ಮನೆ ಯಾಕೆ ಕಟ್ಟಕ್ ಹೋದ್ರಪ್ಪ? ಮನೆ ಯಾರಿಗೆ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ದುಡ್ಡದ ಒಂದ್ ಕಟ್ತಾ ಮಾಡ್ತಾ ನೋಡಿ, ಬಂದ್ರಿ ಈಗ ದಾರಿಗೆ. ದುಡ್ಡದೆ ಅಂತ ಕಟ್ಟಿದ್ರಿ. ಈಗ ಮ್ಯಾಥಮೆಟಿಕ್ಸ್ ತಪ್ಪಾಯ್ತು ಅಂತ ಗೊತ್ತಾಯ್ತಾ? ಹೆಂಗ ಬೇಕ ಹಂಗ ಮಾಡಿಬಿಟ್ರಿ ಅವ್ರು. ಯಾರ ಇವ್ರು ಮನಿ ಕಟ್ಟ ಮೇಸ್ರಿ ಯಾರು ಕೇಳ ಮನೆ ಕಟ್ಟಿದ್ರಿ? ಅವ್ರ ಇಂಜಿನಿಯರ್. ಎಷ್ಟಡಿ ಕಟ್ಟಿದ್ರಿ? ಪೂರ್ವ ಪಶ್ಚಿಮ 11, ಉತ್ತರ ದಕ್ಷಿಣ 38. ಸಿಗ್ತೇನಮ್ಮ ಈಗ? ಇದೇ ಅಕ್ರಮವಾದ ಮನೆ ಬಿಟ್ಟು ಹೋಗೋಕ್ಕೆ, ಊರ್ ಬಿಟ್ಟು ಹೋಗೋಕ್ಕೆ, ಸಾಲ ಮಾಡ್ಕೊಳಕ್ಕೆ, ಆತ್ಮಹತ್ಯೆ ಮಾಡ್ಕೊಳಕ್ಕೆ, ಕುಟುಂಬದಿಂದ ದೂರ ಆಗಕ್ಕೆ, ಅಕ್ಕಪಕ್ಕದವ್ರಿಗೆಲ್ಲ ಬಯಸ್ಕೊಳಕ್ಕೆ, ಸ್ಟೇಷನ್ ಕೋರ್ಟ್ಗೆ ಹೋಗಕ್ಕೆ, ಆಕ್ಸಿಡೆಂಟ್ ಮಾಡ್ಕೊಳಕ್ಕೆ. ಅಣ್ಣ, ಒಂದ್ ನಿಮಿಷ ಕೇಳಿಸ್ಕೋ. ನೀನು ಕಟ್ಟಿರುವ ಮನೆ ಆತ್ಮಹತ್ಯೆಗೆ ಹತ್ತಿರವಾದಂತ ಮನೆಯೇ ಆಗಿದೆ. ನಿನ್ ಯಾರು ಕಟ್ಟು ಅಂತ ಹೇಳಿದವರು? ಇವತ್ತು ಅದನ್ನೇ ಮಾತಾಡ್ತಿದ್ದೀನಿ. ಅಕ್ರಮವಾದ ಮನೆ ಯಾವುದು? ಒಂಥರ ಕಟ್ಕೊಂಡಿದ್ಯಾ ಉದ್ದಕ್ಕೆ? ಯಾರು ನಿನ್ಗೆ ಹೇಳಿದ್ ಹಿಂಗ ತಲೆಕಟ್ಟಾಗ ಮನೆ ಕಟ್ಟು ಅಂತ? ಹೇಳು. ಮನೆ ಕಟ್ಟುವಾಗ, ಮನೆ ಕಟ್ಟೋದಕ್ಕೆ ಮುಂಚೆ ನೀನು ಹೇಗಿದ್ದೆ, ಮನೆ ಕಟ್ಟದ್ಮೇಲೆ ಹೇಗಾದೆ ಸ್ವಲ್ಪ ಗಮನಿಸ್ಕೋ. ಏನ್ ಮಾಡ್ತೀಯ ಹೇಳಿ? JCB ತಂದು ಮದ್ದು ಉಳಿಸ್ಬಿಡು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಆ ಮನೆ ವಾಸಕ್ಕೆ ಅಲ್ಲ. ಯಾರಾದರೂ ಹಂಗೆ ಕೇಳಿಸ್ಕೋಣ. ನೋಡಮ್ಮ, ಈ ಥರದ ಮನೆಯಲ್ಲಿ ಒಂದು ವಿಶೇಷ ಇದೆ. ಏನು?
ಗಂಡ ಸತ್ತೋಗಿರೋರು ವಿಧವೆ ಎಷ್ಟೇ ದೂರದಲ್ಲಿ ಇದ್ರು ಇವ್ರ ಮನೆಗೆ ಬರ್ತಾರೆ. ಗಂಡ ಸತ್ತೋಗಿರೋರು ವಿಧವೆರೇ ಇವ್ರ ಮನೆಗೆ ಬರ್ತಾರೆ ಮೀಟಿಂಗ್ ಮಾಡೋಕ್ಕೆ. ಆಮೇಲೆ ನೀವು ಸೊಸೆ ಕಳಿಸ್ಬಿಟ್ಟ, ಅಯ್ಯೋ ನನ್ನ ಸೊಸೆ ನಾನು ಹಿಂಗೆ ಮಾಡಿಬಿಟ್ಲು, ತಿಂಡಿನೇ ಕೊಟ್ಟಿಲ್ಲ ನನಗೆ. ಇದು ಈ ಮೀಟಿಂಗ್ ಕ್ಲಾಸ್ ಇದು. ಯಾರು ಹುಡುಕೊಂಡು ಇವ್ರ ಮನೆಗೆ ಬರ್ತಾರೆ. ಇವ್ರ ಮನೆಗೆ ಬಂದು ಮಲ್ಕೊಂಡು, ಅಬ್ಬಾ ನಿಮ್ಮ ಮನೇಲಿ ಮಲ್ಕೊಂಡು ಭಾರಿ ಆನಂದ ಆಯ್ತು, ನಮ್ಮ ಮನೆಗೆ ನಿದ್ದೆ ಬರಲ್ಲ. ಆಮೇಲೆ ಮಲಗಿದ್ದು ಹಂಗೆ ಉಳ್ಕೋತಾರೆ. ಅವ್ರಿಗೊಂದು ಗ್ಲಾಸ್ ಕಾಫಿ, ಎಲ್ಲ ಟ್ರೀಟ್ಮೆಂಟು ಇವ್ರ ಮನೇಲಿ ಇವ್ರಿಗೆ ಯಾರಿಗೂ ಸಿಕ್ಕಲ್ಲ, ಬಂದವ್ರು ಕೊಡೋದು. ಎರಡನೇ ವಿಷಯ, ಈ ಮನೆ ಯಾಕೆ ಇದಾಗತ್ತೆ ಅಂತ ನಿಜಕ್ಕೂ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಎಲ್ಲ ಮನೆಗಳಿಗೂ ಪುಕ್ಕಟೆಯಾಗಿ ಮಾತಾಡೋದು ಯಾರೂ ಬರಲ್ಲ. ಅವ್ರಿವ್ರ ವಿಷಯ ಮದುವೆ ಹೊಂಟೋದಳು, ಗಂಡನ ಬಿಟ್ಟೋಳು, ಹೆಂಡತಿ ಬಿಟ್ಟೋಳು, ಇದೇ ನಡೆಯುತ್ತೆ ಆ ಮನೆಯಲ್ಲಿ ಹೊರ್ತು ಅವರ ವೈಯಕ್ತಿಕವಾದ ವಿಚಾರ ಒಂದೂ ನಡೆಯಲ್ಲ. ಮಾಡಿದ ಅಡುಗೆ ಮಾಡಿದ ಕಾಫಿ ಎಲ್ಲ ಬಂದವ್ರು ಕೊಡ್ತಾ ಇರೋದು, ಇವ್ರು ಮಾತ್ರ ಬಾಯಿ ಒಣಸ್ಕೊಂಡು ಕೂತಿರೋದು. ಇದು ಮನೆಯ ರಹಸ್ಯ. ಅಣ್ಣ ಅರ್ಥ ಆಯ್ತಾ? ನಿಂತರ ಮನೆ ಕಟ್ಟೋ ಪುಣ್ಯಾತ್ಮರಿಗೆ ಇದೊಂದು ಸಂದೇಶ. ಅಕ್ರಮವಾದ ಮನೆಯ ಕಟ್ಟುತ್ತಿರುವ ವೀಕ್ಷಕರೇ, ಎಲ್ರಿಗೂ ಸೇರಿಸಿ ಹೇಳ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾವು ಕಂಡ್ರೆ ಭಯ ಬೀಳ್ತೀವಿ. ಹಾವು ಹೋಗೋದ್ರೆ ಉದ್ದುದಕ್ಕೆ ಮನೆ ಕಟ್ಟಿಬಿಟ್ಟು ಆಮೇಲೆ ಶಾಸ್ತ್ರ ಕೇಳಿದ್ರೆ, ಗ್ರಾಚಾರ ಕೇಳೋದು ಎಲ್ಲಿ ಅರ್ಥ ಆಗತ್ತೆ? ಅಣ್ಣ ನೀನು ಮದುವೆ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು, ನಾನು ಮನೆಯನ್ನು ಕಟ್ಟಿರ್ತಕ್ಕಂಥ ಲೆಕ್ಕಾಚಾರಕ್ಕೆ, ನಾನು ಹುಟ್ಟಿರ್ತಕ್ಕಂಥ ಉತ್ತರ ನಕ್ಷತ್ರಕ್ಕೆ, ನನ್ನ ಹೆಸರಿಗೂ ಈ ಇಟ್ಕೊಂಡಿರೋ ಹೆಸರಿಗೂ ನನ್ನ ಮನೆಗೂ ಎಷ್ಟು ಮಟ್ಟಿಗೆ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಯೋಚನೆ ಮಾಡಬೇಡ, ಮನೆ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಫಸ್ಟು ನಾನು ಯಾಕೆ ಪ್ರಕಾಶ್ ಆದೆ, ಆ ನಕ್ಷತ್ರಕ್ಕೆ ಈ ಹೆಸರು ಸರಿಗಿದೆಯಾ, ಅದಕ್ಕೆ ನಾನು ಮಾಡಿ ಸಂಪಾದನೆ ಎಲ್ಲ ಪಲಾಯನ, ಇನ್ನೊಬ್ರು ಪಾಲಾಯ್ತು. ಏನು ಮಾಡೋಲ್ರಿ ಇವ್ರ ತಾಯಿ ತಂದಿ ಏನು ಮಾಡೋ ಇಲ್ಲದ್ರ ನೋಡ್ರಿ ನಾವು ಅಮ್ಮ ಅದಾರ ನಾವು ಕೇಳಿ ಎಷ್ಟು ಹೇಳ್ತಾನೆ ಅಜ್ಜ ಹಿಂಗೆ ಹೇಳ್ತಾರ ಕೇಳ್ರಿ ಅಂದ್ರೆ ರಿಪೇರಿ ಮಾಡಕ್ಕಂತ ಕೇಳ್ತಾರ. ನೋಡಮ್ಮ ಎಷ್ಟೈತೆ, ನಿಲ್ಸದೇ ಇಲ್ಲ. ಶುರು ಮಾಡೋದು ಎಂಡೇ ಇಲ್ಲ. ಇದೇ ಮನೇಲಿ ನಡೆಯೋದು. ಗಂಡ ಶುರು ಮಾಡ್ಕೊಂಡು ಹೆಂಡತಿ ಸುಮ್ಮನಿರ್ಬೇಕು, ಹೆಂಡತಿ ಶುರು ಮಾಡೋದು ಇಲ್ಲ ಸುಮ್ಮನಿರಲ್ಲ. ಅವ್ರು ಆ ಕಡೆಯಿಂದ ಇವ್ರು ಈ ಕಡೆಯಿಂದ. ಅಮ್ಮ ತಟ್ಟೆಗ ಊಟ ಹಾಕಿದ್ರು ತಿನ್ನಕ್ಕಾಗಲ್ಲ, ಅವಾಗಲೇ ಕಿರಿಕು. ಮಲ್ಕೊಳಕ್ಕೆ ಹೋದಾಗಲೇ ಬೇಜಾರು, ದೇವ್ರಿಗೆ ದೀಪ ಹಚ್ಚಕ್ಕೆ ಹೋದ್ರೆ ಜಗಳ. ನೀನು ಏನು ಮಾಡು, ಮನೆಯಲ್ಲಿ ಮಾಟ ಮಂತ್ರ ಪೀಡೆ ಪಿಶಾಚಿ ಎಲ್ಲ ಕೂಡ ಈ ಮನೇಲೇ ಇರುತ್ತೆ. ನೀವು ಅದು ಹೆಂಗೆ ಮನೆ ಸರಿ ಮಾಡ್ತೀರಾ ಮಾಡಿ, ಕುಟುಂಬ ಹೆಂಗೆ ಸರಿ ಮಾಡ್ತೀರಾ ಮಾಡ್ಕೊಳ್ಳಿ. ದೇಶಾಂತರ ಬಿಟ್ಟು ಹೋಗೋದಕ್ಕೆ ಇಂಥ ಅಕ್ರಮವಾದ ಮನೆಗಳನ್ನ ಕಟ್ಟಬೇಕಾ? ಈ ಥರದ ಮನೆಗಳನ್ನ ಕಟ್ಟುವಂತ ಹೇಳ್ತಕ್ಕಂಥ ಶಾಸ್ತ್ರದಲ್ಲಿರ್ತಕ್ಕಂತಹ ಅಪಾರ್ಥಗಳು, ಅಜ್ಞಾನತ್ವ ಏನು ಮಾಡೋಣ? ಪುಸ್ತಕಗಳು ಪ್ರಿಂಟ್ ಆಗಿರೋದು ಅದೇನೆ. ಈಗ ಅದನ್ನು ರಿಪೇರಿ ಮಾಡೋಕ್ಕೆ ಜನ ಮಾಡ್ಕೋಬೇಕು. ಯಾರು ಮಾಡಿದ್ರು, ಪುಸ್ತಕ ಬರೆದ್ರು, ಪಂಚಾಂಗ ಬರೆದ್ರು, ಅವ್ರನ್ನ ಕೇಳೋಕ್ಕಾಗಲ್ಲ. ಅವರು ಶ್ರೀರಾಮ ಹುಟ್ಟಿದ ಕಾಲದಲ್ಲಿ ಬರೆದ ಪಂಚಾಂಗ ಅದು. ಈಗ ರವಿಚಂದ್ರನ್ ಸ್ಟೈಲ್ ಫಿಲಮ್ಗೆ ಬಂದ್ಬಿಟ್ಟು ಶ್ರೀರಾಮನ್ ಹೇಳಿದ್ರೆ ಹೆಂಗಾಗತ್ತಿದು? ನಾವೀಗ ರವಿಚಂದ್ರನ್ ಆಗ್ಬಿಟ್ಟಿದೀವಿ ಅಲ್ವಾ? ಯಾಕೆಂದ್ರೆ ಅರ್ಥ ಮಾಡ್ಕೋಬೇಕು, ಯಾವ ಕಾಲದಲ್ಲಿ ಇತ್ತು ಪಂಚಾಂಗ, ಈ ಕಾಲದಲ್ಲಿ ನಾವೇನಾಗಿದೆ. ನಾವು ನಾಯಿ ಸಾಕುತ್ತಿರುವ ಜನ. ಅಮ್ಮ ನಾಯಿದೆ ಎಷ್ಟು ವಿಚಾರ. ನೆನ್ನೆ ಅದ್ರ ಮೇಲೆ ರೇಪ್ ಆಗೈತಾ ಅಂತ ನನ್ನ ಜೀವನದಲ್ಲಿ ಕೇಳಿರಲಿಲ್ಲ ಈ ವಿಷಯ. ನಾಯಿ ಮೇಲೆ ರೇಪ್ ಅಂತೆ, ಡೌಟು ಆಗೈತಾ ಇಲ್ವಾ ಅಂತ ಕಂಡಿಡ್ತಾ ಇದ್ದೀವಿ ಅಂತ. ಏನಮ್ಮ ಪ್ರಪಂಚ ಇದು? ನಾಯಿ ಮೇಲೆ ರೇಪು, ಒಬ್ಬ ಅದ್ಭುತವಾದ ಪವಾಡ. ಯಾವ ಪ್ರಪಂಚದಲ್ಲಿದ್ದೀವಿ ನಾವು? ಯೋಚನೆ ಮಾಡಬೇಕು. ಪ್ರಾಣಿಗಳು, ಕಾಡಲ್ಲಿರುವ ಪ್ರಾಣಿಗಳ ಮೇಲೆ ಎಲ್ಲವೂ ನಡೆಯುತ್ತೆ ಇನ್ನು ಮೇಲೆ. ಇದು ಹೊಸದಲ್ಲ. ಮನುಷ್ಯರಿಗೆ ಮದುವೆಗಳಾಗಲ್ಲ, ವಯಸ್ಸಿಗೆ ತಕ್ಕಂತೆ ಯಾವ ಕಾರಣಕ್ಕೂ ಯಾರಿಗೂ ಮದುವೆ ಆಗಲ್ಲ. ಮದುವೆ ಆದರೂ ಕೂಡ ಅವ್ರು ನೆಮ್ಮದಿಯಾಗಿರೋಕ್ಕಾಗಲ್ಲ. ಏನು ಸಿಕ್ಕತ್ತೆ ಅದು, ಯಾವ ಸಿಕ್ಕತ್ತೆ ಅದು ಹುಚ್ಚಾಗಿ ಅವ್ರ ಮೈ ಅವರೇ ಪರ್ಚ್ಕೊಂಡು ಸಾಯ್ತಕ್ಕಂಥ ಸ್ಥಿತಿ ತುಂಬ ದೂರ ಏನಿಲ್ಲ. ನಾನು ಹೆದರಿಸ್ತಾ ಇಲ್ಲ, ನೀವು ಹೆದರ್ಕೋಬೇಡಿ. ಒಂದಂತೂ ತಿಳ್ಕೊಳ್ಳಿ, ನಿಮ್ಮ ಯೋಚನೆ ನಿಮ್ಮದೇ ಆಗಿರಬೇಕು ಅಂದರೆ ಮಾತ್ರ ನೀವು ಬದುಕಕ್ಕೆ ಸಾಧ್ಯ. ಇನ್ನೊಬ್ಬರ ಬಗ್ಗೆ ಮಗು ಎಕ್ಸಾಮು ಎಲ್ಲ ಬಿಟ್ಬಿಡಿ. ಅಣ್ಣ ಹೇಳೋಣ, ದಯವಿಟ್ಟು ಆ ಥರ ತೀರ್ಮಾನ ತಗೋಬಾರ್ದು. ಕರೆಕ್ಟಾಗಿ ತಿಳ್ಕೊಳ್ಳಿ. ಮೊದಲು ಏನು ನಿಮ್ಮ ದಾಖಲಾತಿ ತನ್ನಿ, ನಿಮ್ಮ ಕುಂಡ್ಲಿ ತಗೊಂಡು ಮನೆ ಪ್ಲ್ಯಾನ್ ತಗೊಳ್ಳಿ. ಬಂದು ಸರಿನಾ ತಪ್ಪ ತೀರ್ಮಾನ ಮಾಡಿ ಬಿಟ್ಬಿಡೋದು, ಹೋಗ್ಬಿಡೋದು, ಹೊಡೆದಾಕ್ಬಿಡೋದು, ರಿಪೇರಿ ಮಾಡೋಕ್ಕೆ ಹೋಗ್ಬೇಡಿ. ಮತ್ತೆ ದುಡ್ಡು ಖರ್ಚು ಮಾಡ್ಕೊಂಡು ಸಾಲ ಮಾಡಬೇಕಾಗತ್ತೆ. ತಿಳ್ಕೊಳ್ಳಿ ಅಷ್ಟೇ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಶಾಂತಮ್ಮ ಅಂತ ಶಿವಮೊಗ್ಗದಿಂದ. ನಮಸ್ತೆ ಅಮ್ಮ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕು. ನಿಮ್ಮ ನಕ್ಷತ್ರ ಹೇಳಿಮಾ. ಪೂರ್ವಾಷಾಢ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ಹರಿ ಓಂ ಗುರುಗಳ. ನಾರಾಯಣ ಹೇಳಿಮ್ಮ. ಯಾರು ಪೂರ್ವಾಷಾಢ? ನಾನು ಏನಾಗಬೇಕಿತ್ತು ತಮಗೆ? ಆರೋಗ್ಯದ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಗುರುಗಳೇ. ಎಷ್ಟು ವರ್ಷದಿಂದ ಗೊತ್ತಾಯ್ತು ಆರೋಗ್ಯ ಅಂತ? ಒಂದು 3 ವರ್ಷದಿಂದ ಹಂಗೆ ಆಗ್ತಾ ಇದೆ ಗುರುಗಳೇ. ಏನು ಓದಿದ್ದೀರಮ್ಮ? SLC ಆಗಿದೆ. ಮದುವೆ ಆಗಿದೆ. ಎಷ್ಟು ವರ್ಷ ಆಯಿತು?
30 ವರ್ಷ ಆಗಿದೆ ಗುರುಗಳೇ. ಹೇಗಿದೆ ಮದುವೆ ಜೀವನ? ಚೆನ್ನಾಗಿದೆ ಗುರುಗಳೇ. ಓಕೆ. ಮಾಂಗಲ್ಯ ಸರ ಯಾವಾಗ ಬದಲಾವಣೆ ಮಾಡ್ಕೊಂಡ್ರಿ? ಅದು ಸೃಷ್ಟಿ ಪೂರ್ತಿ ಮಾಡಿಸ್ಕೊಂಡ್ವಿ ಗುರುಗಳೇ. ಅದಲ್ಲಪ್ಪ, ಅಕಸ್ಮಾತ್ ಆಗಿ ಅದು ಸೌದಾಗಿದ್ದು ಕಟ್ಟಾಗಿದ್ದು ಈ ಥರ ಯಾವಾಗ ಆಯಿತು ಅಂತ. ಇಲ್ಲ ಗುರುಗಳೇ, ಹೌದಿಲ್ಲ. ಓಕೆ. ಷಷ್ಠಿ ಪೂರ್ತಿ ಯಾವಾಗ ಆಯಿತು? 25ನೇ ವರ್ಷದಲ್ಲಿ ಮಾಡಿಸ್ಕೊಂಡ್ವಿ ಗುರುಗಳೇ. ಓಕೆ. ಮನೇಲೆ ಮಾಡಿದ್ರಾ? ಇಲ್ಲ ಗುರುಗಳೇ, ದೇವಸ್ಥಾನದಲ್ಲಿ ಮಾಡಿ. ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ದು ಬಾಡಿಗೆ ಮನೆಯಲ್ಲಿ ಇರೋದು. ಓಕೆ. ನಿಮ್ಮ ಯಜಮಾನ್ರು ಏನು ಮಾಡೋದು? ಅವ್ರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ. ನೀವು ಆರೋಗ್ಯ ಅಂತಕ್ಕಂಥ ವಿಷಯಕ್ಕೆ ಬಂದರೆ ನಿಮ್ಮ ಉಸಿರಾಟದ ವಿಚಾರದಲ್ಲಿ ಕರೆಕ್ಟಾಗಿದೆ, ನನಗೆ ಉಸಿರಾಟ ಅಂತ ಅನಿಸುತ್ತಾ? ಇಲ್ಲ ಗುರುಗಳೇ, ಅದೇ ಉಸಿರಾಟಕ್ಕೆ ಸ್ವಲ್ಪ ಪ್ರಾಬ್ಲಮ್. ಈಗ ಬದುಕಿರೋದು ನಾವು ಉಸಿರಾಟದಿಂದ ತಾನೇ ಅಮ್ಮ? ಹೌದು ಗುರುಗಳೇ. ಈಗ ಉಸಿರಾಟನೇ ನಮ್ಗೆ ಕರೆಕ್ಟಾಗಿಲ್ಲ ಅಂದಮೇಲೆ ನೀನು ಏನಮ್ಮ ಕೇಳ್ತೀಯ ತಾಯಿ? ಯಾಕೆ ಇದನ್ನು ತಿಳ್ಕೊಳ್ಳೋದೆ ನೀನು ಇಲ್ಲಿ ಹಿಂಗೆ ಮಾಡ್ತಾ ಒಳ್ಕೊಂಡು ಹೋಗ್ತಾ ಇದ್ದೀಯ? ಯಾಕೆ ಸಿಕ್ಕಿಲ್ವಾ, ಟೈಮ್ ಇಲ್ವಾ, ಬೇಜಾರಾ? ಅದೇ ಸರ್, ನಿಮ್ಮ ಥರ ಪರಿಹಾರ ಮಾಡೋಕ್ಕೆ ಯಾರು ಸಿಕ್ಕಿಲ್ಲ ಅಲ್ಲ ಸರ್ ಗುರುಗಳೇ. ಓ, ಸಿಕ್ಕಲಿ ಅಂತ ಕಾಯ್ಕೊಂಡಿದ್ದ? ಹಬ್ಬ, ಅದ್ಭುತವಾದ ವಿಚಾರಗಳು. ನಾನು ಹೊಸ ಕಲಿಬೇಕು ಇವಾಗ. ಯಾರು ಸಿಕ್ಕಿದ್ರೆ ಕೇಳೋದನ್ನು ಕಾಯ್ಕೊಂಡಿದ್ರಾ? ಓಕೆ, ಸಂತೋಷ. ಆಮೇಲೆ ಮಂಡಿ ನೋವು ಬರ್ತಕ್ಕಂತಹ ವಿಚಾರದಲ್ಲಿ ಯಾವ ಕಾಲಲ್ಲಿ ಯಾವ ಭಾಗದಲ್ಲಿ ನೋವು ಜಾಸ್ತಿ ಆಗತ್ತೆ ನಿಮಗೆ? ಕೈ ನೋವು ಗುರುಗಳೇ, ಎಡಗೈ ನೋವು ಬರುತ್ತೆ. ಓಕೆ. ಮಂಡಿ ನೋವು ಏನು ಕಾಣಿಸಲ್ವಾ? ಇಲ್ಲ ಗುರುಗಳೇ, ಮಂಡಿ ನೋವು. ಮತ್ತೆ ಈ ಭಾಗ ಮೇಲ್ಭಾಗ ಇರತಕ್ಕಂತಹ ಶ್ವಾಸಕೋಶ ಇರತಕ್ಕಂಥ ಭಾಗ ಸ್ವಲ್ಪ ತೂಕ ಅಂತ ಗೊತ್ತಾಗತ್ತಾ ನಿಮಗೆ? ಇಲ್ಲ ಗುರುಗಳೇ. ಓಕೆ. ಮಲ್ಕೊಂಡಾಗ ನಿದ್ದೆ ಬರೋದು ಎಷ್ಟು ಟೈಮ್ ಆಗುತ್ತೆ? ಗುರುಗಳೇ, ರಾತ್ರಿ ನಿದ್ದೆ ಮಾಡಿದ್ರೆ ಒಂದು 4 ಗಂಟೆ ಮಟ್ಟ ಮಲಗ್ತೀನಿ ಗುರುಗಳೇ. ಹಗಲು ನಿದ್ದೆ? ಹಗಲು ಹಗಲು ನಿದ್ದೆ ಮಾಡ್ತೀನಿ. ಎಷ್ಟೊತ್ತು ಮಲಗ್ತೀರಾ ಮಗಲಲ್ಲಿ? ಹಗಲಲ್ಲಿ ಏನು ಮಾಡಲ್ಲ. ಎಷ್ಟೊತ್ತು ಮಲಗ್ತೀರಾ? ಮಲಗೋದಿಲ್ಲ ಗುರುಗಳೇ. ಓಕೆ, ಸಂತೋಷ. ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತಾ? ಹಾಂ, ಬರುತ್ತೆ ಗುರುಗಳೇ. ಮಧ್ಯೆ ಎಚ್ಚರಿಕೆ ಆಗಲ್ವಾ? ಇಲ್ಲ ಗುರುಗಳೇ. ಬೆಳಿಗ್ಗೆ ಹೇಳ್ಬೇಕಾದ್ರೆ ಮೈ ತೂಕ, ಮೈ ನೋವು ಎರಡರಲ್ಲಿ ಯಾವುದು? ಯಾವುದೂ ಇಲ್ಲ ಗುರುಗಳೇ, ಹೇಳ್ತೀನಿ. ಆರಾಮಾಗಿ ಬೆಳಗ್ಗೆ ಹೇಳ್ಬೇಕಾದ್ರೆ ಆರಾಮಾಗಿ ಹೇಳ್ತೀಯಮ್ಮ? ಹಾಂ ಗುರುಗಳೇ. ಖುಷಿಯಾಗಿರ್ತೀಯ? ಹ್ಞೂ ಗುರುಗಳೇ. ಓಕೆ. ಬೇಜಾರಾಗಲ್ಲ? ಏನು ಬೇಜಾರಿಲ್ಲ ಗುರುಗಳೇ. ಅಲ್ಲ, ನಿನಗೆ ಬೇಜಾರು ಕೋಪ ಏನೂ ಬರಲ್ಲ? ಇಲ್ಲ ಗುರುಗಳೇ. ಈಗ ಎಷ್ಟು ದೇಹದ ಬಗ್ಗೆ ಅರಿವಿದೆ ಲೆಕ್ಕ ಹಾಕೊಳ್ಳಿ ಇವರಿಗೆ. ಉಸಿರಾಟ ಚೆನ್ನಾಗಿಲ್ಲ ಅಂತ ಗೊತ್ತಾದ ಮೇಲೆ ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಅಂದರೆ ಏನು ಇವರಿಗೆಲ್ಲ ಯಾವ ಸ್ಕೂಲ್ಗೆ ತೊಗೊಂಡು ಸೇರಿಸೋದು? ಹೌದು ಅಮ್ಮ, ಉಸಿರಾಟ ನಾವು ಬದುಕಕ್ಕಿರೋದು. ಅದೇ ಚೆನ್ನಾಗಿಲ್ಲ ಅಂದರೆ ಎಲ್ಲ ಚೆನ್ನಾಗೈತೆ, ನನಗೇನು ಆಗಿಲ್ಲ ಏನೂ ಆಗಿಲ್ಲ ಅಂದರೆ ಏನಕ್ಕೆ ವಿಚಾರ ಇದು? ಬೇಕಾಗಿಲ್ಲ ಅಲ್ವಾ? ಅಂದರೆ ನಮ್ಮ ದೇಹದ ಬಗ್ಗೆ ನಮ್ಗೆ ಅರಿವಿಲ್ಲ. ಅರಿವಿಲ್ಲ ಅಂದರೆ ಸುಮ್ಮನೆ ಪೂಜೆ ಮಾಡಿದ್ರು ಪ್ರಯೋಜನ ಇಲ್ಲ, ಶಾಸ್ತ್ರ ಕೇಳಿದ್ರು ಪ್ರಯೋಜನ ಇಲ್ಲ, ಜೀವನದಲ್ಲಿ ಏನೂ ಇಲ್ಲ, ಎಲ್ಲವೂ ಇದೆ, ನೆಮ್ಮದಿ ಇಲ್ಲ. ಅಷ್ಟೇ ಈ ಪೂರ್ವಾಷಾಢ ನಕ್ಷತ್ರ ಹಣೆ ಬರ. ಎಲ್ಲವೂ ಇದೆ, ಆದರೆ ನನಗೆ ಬೇಕಾಗಿದ್ದಿಲ್ಲ ಅಂದ್ಕೊಂಡಿರಬೇಕು, ಅದು ಅರ್ಥ ಆಗಿಲ್ಲ, ಆಗೋದೂ ಇಲ್ಲ. ಇಷ್ಟು ಮಾತು ಕೇಳಿದ್ರಲ್ಲಿ ಅವ್ರಿಗೆ ಅವ್ರ ದೇಹದ ಬಗ್ಗೆ ಅರಿವು ಇನ್ನೂ ಬಂದಿಲ್ಲ. ಅಮ್ಮ, ನಾನು ಹೇಳಿದ ಅರ್ಥ ಆಯ್ತಾ, ಬೇಜಾರಾಯ್ತಾ? ಇಲ್ಲ ಗುರುಗಳೇ, ಅರ್ಥ ಆಯ್ತಾ. ಉಸಿರಾಟದ ಪ್ರಕ್ರಿಯೆ ಚೆನ್ನಾಗಿಲ್ಲ ಅಂದಮೇಲೆ ದೇಹ ಹೆಂಗೆ ಚೆನ್ನಾಗಿರುತ್ತೆ? ಉಸಿರಾಟದಲ್ಲಿ ಇರ್ತಕ್ಕಂತಹ ರಕ್ತ ಚಲನೆ ಆಗಬೇಕಾ ಬೇಡವಾ ಸ್ವಲ್ಪ ಯೋಚನೆ ಮಾಡಿ. ಉಸಿರಾಟ ರಕ್ತದ ಜೊತೆಯಲ್ಲಿ ಹೋಗಬೇಕಾ ಬೇಡವಾ ಯೋಚನೆ ಮಾಡಿ. ಹೆಂಗಮ್ಮ ಕಲಿತಾ ಇದ್ದೀರಾ ಜೀವನದಲ್ಲಿ? ನಿಮ್ಮ ದೇಹದ ಬಗ್ಗೆ ನಿಮಗೆ ಅರಿವಿಲ್ಲ. ಆಮೇಲೆ ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ಹೋದ್ರೂ ನೀವೇನು ಹೇಳೋಕ್ಕಾಗಲ್ಲ. ಚೆನ್ನಾಗಿದ್ದೀನಿ ಡಾಕ್ಟ್ರೆ, ಏನಕ್ಕೆ ಬಂದೆ? ಅದನ್ನು ಸ್ವಲ್ಪ ಕೈ ಹಿಡ್ಕೊಂಡಿದೆ ಅಷ್ಟೇ. ದೇಹದ ಯಾವುದೇ ಭಾಗ ನೋವು ಬಂದಿದೆ, ಸೋತ್ಕೊಂಡಿದೆ ಅಂದರೆ ತಿಳ್ಕೋಬೇಕು, ನಮ್ಮ ದೇಹದಲ್ಲಿ ನಡಿಬೇಕಾದ ಪ್ರಕ್ರಿಯೆಗಳು ಚೆನ್ನಾಗಿಲ್ಲ. ಅದು ಯಾವುದೇ ಭಾಗ ಆಗಿರ್ಬೋದು. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಡಾಕ್ಟ್ರ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ನಿಮ್ಗೆ ಸಿಕ್ಕಲ್ಲ. ನೀವು ಹೇಳಿದ್ಮೇಲೆ ಅವ್ರು ತಿಳ್ಕೊಳ್ಳೋದು, ನೀವು ಹೇಳಿದ ಮೇಲೆ ಅವ್ರು ಟ್ರೀಟ್ಮೆಂಟ್ ಕೊಡೋದು. ನಿಮ್ಮ ದೇಹದ ಬಗ್ಗೆ ನಿಮಗೆ ಪ್ರಜ್ಞಾಸ್ಥಿತಿ ಇಲ್ಲ ಅಂದಮೇಲೆ ಎಲ್ಲಿಂದ ನೀವು ಸರಿ ಮಾಡ್ಕೊಳಕ್ಕಾಗತ್ತೆ? ಮೊದಲು ಒಂದು ಕೆಲಸ ಮಾಡಿ, ಉಸಿರಾಟ ಚೆನ್ನಾಗಿರಬೇಕಾದ್ರೆ ನನ್ನ ವಯಸ್ಸಿಗೆ, ನನ್ನ ಎತ್ತರ, ನನ್ನ ತೂಕ ಕರೆಕ್ಟಾಗಿದೆಯಾ ಅಂತ ಮೊದಲು ತೂಕ ಹಾಕಿಸಿ. ಆಮೇಲೆ ನಿಮ್ಗೆ ಸತ್ಯ ಗೊತ್ತಾಗತ್ತೆ ನಿಮ್ಮ ದೇಹದಲ್ಲಿ ಯಾವ್ದು ಜಾಸ್ತಿ ಯಾವ್ದು ಕಮ್ಮಿ ಅಂತ. ಅಮ್ಮ, ಗೊತ್ತಾಯ್ತಾ? ಇದನ್ನು ತಿಳ್ಕೊಳ್ಳಿ, ಯೋಚನೆ ಮಾಡೋದಲ್ಲ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳ ಜೊತೆ ಮಾತನಾಡಿ. ಈ ಸಕ್ರಮವಾದ ಮನೆ ಯಾವುದು ಅಂತ ಈಗ ನಾನು ಆವಾಗಲೇ ಹೇಳಿದೆ, ಒಂದು ವೆಹಿಕಲ್ ಇರ್ತಕ್ಕಂಥ ಚಕ್ರ
ಅಲ್ವಾ? ಈ ಚಕ್ರ ಈಗ ನಮ್ಮ ಭೂಮಿ ಕೂಡ ವೃತ್ತಾಕಾರವಾಗಿದೆ ಅಂತ ಒಪ್ಕೊಂಡಿದ್ದೀವಿ. ಅದರಲ್ಲೂ ಕೆಲವು ವ್ಯತ್ಯಾಸ ಇರ್ಬೋದೇನೋ, ಬೇರೆಯವ್ರ ಅಭಿಪ್ರಾಯಗಳು. ವೃತ್ತಾಕಾರವಾಗಿದೆ ಅಂದ ಮೇಲೆ ನಾವು ಅದನ್ನು ಭೂಮಿ ವೃತ್ತಾಕಾರವಾಗಿ ಇರಬೇಕಾದ್ರೆ ನಾವು ಹೇಗೆ ಅದು ತಿರುಗುತ್ತೆ ಆ ರೀತಿ ನಾವು ಸಪೋರ್ಟ್ ಕೊಡಬೇಕಾ, ನಮ್ಮದೇ ಬೇರೆ ದಾರಿ ತಿರುಗಬೇಕಾ? ಸಪೋರ್ಟ್ ಕೊಡಬೇಕು. ಎಲ್ಲಿ ಕೊಡ್ತಾ ಇದ್ದೀವಿ? ಅರೆ ಭೂಮಿ ವೃತ್ತಾಕಾರ ಅಂತ ಪುಸ್ತಕದಲ್ಲಿ ಬರೆದಿದ್ದಾರೆ, ನೋಡ್ತಾ ಇದ್ದೀರಾ? ಅಂದ ಮೇಲೆ ನೀವು ಹೇಗೆ ತಗೊಂಡೋಗ್ತೀರಾ ಉದ್ದಕ್ಕೆ? ನಂಬರ್ 1. ಎರಡನೇ ವಿಷಯಕ್ಕೆ ಬರ್ತೀನಿ. ದೇವಸ್ಥಾನದಲ್ಲಿ ಹೋಗಿ ಗರ್ಭಗುಡಿ ನೋಡಿ. ಗರ್ಭಗುಡಿ ಹೇಗಿರುತ್ತೆ? ಉದ್ದ ತುಂಡ ಇರುತ್ತಾ? ಇಲ್ಲ ಇಲ್ಲ. ಯಾಕೆ ಬುದ್ಧಿ ಬರ್ತಾ ಇಲ್ಲ ಜನಗಳಿಗೆ? ದೇವಾಲಯಕ್ಕೆ ಒಳ್ಳೆಯದಾಗಲಿ ಅಂತ ಹೋದ ನೀವೇ ಕಟ್ಟಿರುವ ಗರ್ಭಗುಡಿಯನ್ನು, ನೀವೇ ಕಟ್ಟಿಸಿರುವ ಗರ್ಭಗುಡಿ ಯಾವ ರೀತಿ ಇದೆ? ಯಾಕಿನ್ನೂ ಬುದ್ಧಿ ಬಂದಿಲ್ಲ, ಯಾಕೆ ಅರ್ಥ ಆಗಿಲ್ಲ ಅಂತ ನಾನು ಪ್ರಶ್ನೆ ಹಾಕೋಬೇಕಾ ಬೇಡವಾ? ಸ್ವಲ್ಪ ಯೋಚನೆ ಮಾಡು. ಹೌದು ಗುರೂಜಿ. ಹೌದಲ್ಲ? ಮನೆಗೆ ಫ್ರಿಡ್ಜ್ ತತ್ತೀರಾ, ಅದ್ಯಾವ ಥರ ಇದೆ? ಅರೆ ನೀವೇ ಮಾಡಿರೋದು, ಅದು ಯಾರೋ ದೇವ್ರು ಕೊಟ್ಟಿದ್ದಲ್ಲ. ಫ್ರಿಡ್ಜ್ ಮಾಡಿದ್ದು ಯಾರು? ಮನುಷ್ಯನೇ. ಆದ್ರೂ ಮನುಷ್ಯನ ತಲೆ ಸರ್ ಮಾಡ್ಕೊಳಕ್ಕೆ ಮನುಷ್ಯನಿಗೆ ಗೊತ್ತಾಗಿಲ್ಲ. ಫ್ರಿಡ್ಜ್ ರೆಡಿ ಮಾಡೋನಿಗೆ, AC ರೆಡಿ ಮಾಡೋನಿಗೆ ಅವನ ತಲೆ ರಿಪೇರಿ ಮಾಡಕ್ಕೆ ಬರಲ್ಲ. ಬಟ್ ಫ್ರಿಡ್ಜ್ ರೆಡಿ ಆಗುತ್ತೆ, ಫ್ಯಾನ್ ರೆಡಿ ಆಗಿರುತ್ತೆ. ಇದಮ್ಮ ನಮ್ಮ ಭಾರತ ದೇಶ ಇತಿಹಾಸ. ಸೈನ್ಸಿಸ್ಟ್ ಅಂತ ಹೇಳ್ತಾರಲ್ಲ, ಅವ್ರ ತಲೆ ಯಾವ ಕಾರಣಕ್ಕೂ ರಿಪೇರಿ ಆಗಲ್ಲ. ಅವ್ರದ್ದು ಒಂದೇ ಗುರಿ, ನಾನೇನೋ ಒಂದು ಮಾಡಬೇಕು, ಏನೋ ಕಂಡುಹಿಡಿಬೇಕು. ಆದರೆ ಅವ್ರು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಅವ್ರು ನೆಮ್ಮದಿಯಾಗಂತೂ ಇರೋಕ್ಕಾಗಲ್ಲ. ಇಲ್ಲಿ ಏನಾಗ್ತಾ ಇದೆ ನಮ್ಮ ದೇಶದ ಒಂದು ಶಾಪ ಏನು ಅಂದರೆ, ನಾವು ಏನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ನಮ್ಮ ದೇಹ ಏನಾಗುತ್ತೆ ಅಂತ ಅರಿವು ಯಾರಿಗೂ ಇಲ್ಲ. ಮಕ್ಕಳಿಗೆ ತಂದೆ ತಾಯಿ ಕೊಡ್ತಿರ್ತಕ್ಕಂಥದ್ದೇನೋ, ನೀನು ಚೆನ್ನಾಗೋದು, ರ್ಯಾಂಕ್ ತಗೋ, ಚೆನ್ನಾಗೋದು, ರ್ಯಾಂಕ್ ತಗೋ. ಆ ಮಕ್ಕಳನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಆದರೂ ಅವ್ರಿಗೆ ಅರ್ಥ ಆಗಿಲ್ಲ, ಮಕ್ಕಳು ದಾರಿ ತಪ್ಪಿಸ್ತಾ ಇದೀವಿ ನಾವು ಅಂತ. ಹಾಗಾದ್ಮೇಲೆ ವಿದ್ಯಾಭ್ಯಾಸ ಕೊಡಬಾರ್ದಾ? ಕೊಡಿ. ನಿಮ್ಮ ಕರ್ತವ್ಯ ಏನು? ನೀವು ಕಟ್ಟಿರುವ ಮನೆ ಯಾವ ರೀತಿ ಇದೆ? ಗಂಡ ಹೆಂಡತಿ ಹೊಡೆದಾಡ್ತೀರಾ, ಕಿತ್ತಾಡ್ತೀರಾ, ಜಗಳ ಆಡ್ತೀರಾ, ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ. ಇದ್ರ ಮಧ್ಯೆ ಮಕ್ಕಳು ತಗೊಂಡಿದ್ದೀರಾ, ಮಕ್ಕಳಿಗೂ ಆರೋಗ್ಯ ಇಲ್ಲ. ಮತ್ತು ಹೇಗೆ ನೀವು ಮಕ್ಕಳಿಗೆ ಅಡ್ವೈಸ್ ಮಾಡ್ತಾ ಇದ್ದೀರಾ? ಬೇಡ ಕಣಮ್ಮ. ಸ್ಕೂಲ್ ಅಂತ ಕಟ್ಟಿಸ್ತಾರೆ, ಶಿಕ್ಷಣ ವ್ಯವಸ್ಥೆಗೆ ಹೋಗೋಣ. ಅಲ್ಲೂ ಏನಾರು ಇದ್ರ ಬಗ್ಗೆ ಅನುಭವ ಸ್ಕೂಲ್ ಕಟ್ಟಿಸ್ತಾ ಇದ್ದಾರಾ? ಇಲ್ಲ. ಆ ಸ್ಕೂಲು ಮಕ್ಕಳು ತಳ್ತಾ ಇದ್ದೀರಾ? ಅದು ಉದ್ದುದ್ದಕ್ಕೂ ಸ್ಕೂಲ್ಗಳೆಲ್ಲ ಉದ್ದಕ್ಕೆ ಇರೋದು, ಎತ್ತರ ಉದ್ದ ಅಂತ ಸ್ಕೂಲಿಗೆ ತೊಗೊಂಡೋಗಿ ಹಾಕ್ತೀರಾ. ಇಂಟರ್ನ್ಯಾಷನಲ್ ಸ್ಕೂಲ್ ಸರಿ, ಓಕೆ, ಕಳಿಸಿ. ಆ ಮಗು ಎಷ್ಟು ತತ್ತರಿಸಿ ಅಲ್ಲಿ ಹಿಂಸೆ ಪಡುತ್ತೆ, ಮನೆಗೆ ಬರುತ್ತೆ. ಮನೆ ನೀವು ಹಿಂಗೆ ಕಟ್ಟಿರ್ತೀರ, ಸ್ಕೂಲ್ಗೆ ಎತ್ತಾಕ್ತೀರಾ, ಅದಲ್ಲ ಹಂಗೆ ಕಟ್ಟವ್ರೆ. ಇನ್ನು ಮಕ್ಕಳು ನಿಮ್ಮನ್ನು ಹೇಗೆ ನೀವು ಅಪ್ಪ ಅಮ್ಮ ಅಂತ ಒಪ್ಕೋಬೇಕು? ನೀವೂ ನೆಮ್ಮದಿ ಇಲ್ಲ, ಮಕ್ಕಳಿಗೂ ನೆಮ್ಮದಿ ಕೊಟ್ಟಿಲ್ಲ. ಮತ್ತು ಯಾಕೆ ಬೇಕು ಈ ಸಂಸಾರ? ಸ್ವಲ್ಪ ಯೋಚನೆ ಮಾಡಬೇಕಾ ಬೇಡವಲ್ಮ? ಈಗ ಇದನ್ನು ಒಂದು ರೀತಿಯಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಇದಕ್ಕೆ ಒಪ್ಕೊಳ್ಳುವಂಥ ಸ್ಥಿತಿ ನಮಗಿಲ್ಲ. ನಾವು ಇನ್ನೊಬ್ಬರ ಹತ್ರ ಹೋಗಿ ಕೇಳಿ ಬೇಡಿ ದೇವ್ರ ಹತ್ರ ಬೇಡ್ತೀವಿ, ಜನಗಳ ಹತ್ರ ಬೇಡ್ತೀವಿ. ನಾವು ಈ ಬೇಡೋದನ್ನು ಬಿಡ್ರಿ ಅಂತ ನಾವು ಕಾರ್ಯಕ್ರಮದಲ್ಲಿ ಪ್ರತಿದಿನ ಹೇಳ್ತಾ ಇದ್ದೀವಿ. ಮನುಷ್ಯ ಬೇಡುವುದನ್ನು ಬಿಡಿ. ಏನು ಮಾಡಬೇಕು? ಅರಿವನ್ನು ಮೂಡಿಸಿ, ಮಕ್ಕಳಿಗೆ ಅರಿವನ್ನು ಮೂಡಿಸಿ, ನೀವು ಅರಿವನ್ನು ಮೂಡಿಸ್ಕೊಳ್ಳಿ. ಇದಕ್ಕೆ ಇನ್ನೊಂದು ವಿಚಾರ ಏನಂದರೆ, ಪಕ್ಕ ವಿಚಾರ, ಕುಟುಂಬದಲ್ಲಿರ್ತಕ್ಕಂಥ ಕುಟುಂಬದ ಯಜಮಾನ ಪೂರ್ಣವಾಗಿ ಸೋತೋಗಿರ್ತಾನೆ. ಯಾವ ಮನೆಯಲ್ಲಿ ಕುಟುಂಬದ ಯಜಮಾನ ಚೆನ್ನಾಗಿದ್ದಾನೆ, ಸ್ವಲ್ಪ ದಯವಿಟ್ಟು ಯಾರು ಇದ್ರು ದಯವಿಟ್ಟು ತಿಳಿಸಿ. ಇಡೀ ಭಾರತ ದೇಶ ಬೇಡ, ಇಡೀ ಥ್ರೂಔಟ್ ಬ್ಯಾಂಗ್ಳೂರ್ ಮನೆಯ ಯಜಮಾನ ಸೋತಿಲ್ಲ ಅನ್ನೋದಿದ್ರೆ ತೋರಿಸಿ. ಯಾವುದರಲ್ಲಿ ಮಾನಸಿಕವಾಗಿ ಸೋತಿರ್ತಾನೆ ಹೇಳ್ಕೊಳಕ್ಕಾಗಲ್ಲ. ಹೌದಲ್ಲ? ಮನೆ ಯಜಮಾನ ಸೋತಿದ್ದಾನೆ ಅಂದಮೇಲೆ ಕುಟುಂಬ ಮನೆ ಹೇಗಿರುತ್ತದು? ಹಾಗಿದ್ಮೇಲೆ ಯಜಮಾನನಿಗೆ ಅದು ಗೊತ್ತಿಲ್ಲ ಅಂದರೆ ಕುಟುಂಬ ಹೆಂಗೆ ಹೇಳ್ಕೊಂಡು ಹೋಗ್ತಾನೆ ಅವನು? ನಾನು ಏನೇನೋ ಮಾಡ್ಕೊಂಬತ್ತೀನಿ, ಮನೆಗೆ ಬಂದ್ರೆ ನೀನು ರಾಮಾಯಣ ಇದ್ದದೆ ಅಂತ ಹೆಂಡತಿ ಮೇಲೆ ಬಿಸಾಕಿದ್ರೆ, ಹೆಂಡತಿ ನಿನ್ನ ಮೇಲೆ ಬಿಸಾಕ್ರೆ ಕತೆ ಏನು? ಇದೇ ಥರ ನಡೀತಾ ಇರೋದು. ಇದನ್ನು ಗೃಹ ಯುದ್ಧ ಅಂತೀವಿ. ದೇಶಕ್ಕೆ ಯುದ್ಧ ಆಗೋದು ನಿಲ್ಲಿಸ್ಬೋದು, ಮನೆಯಲ್ಲಿ ಯುದ್ಧ ಆಗೋದು ನಿಲ್ಸೋಕ್ಕಾಗಲ್ಲ, ನಿಲ್ಸೋಕ್ಕಾಗೇ ಇಲ್ಲ ನಮ್ಮ ದೇಶದಲ್ಲಿ. ನಾನು ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಆರೋಗ್ಯ ರಹಸ್ಯ ಕಾರ್ಯಕ್ರಮವನ್ನು ಯಾರು ನೋಡ್ತಾ ಇದ್ದೀರೋ ನಿಜಕ್ಕೂ ಹೇಳ್ತೀನಿ, ನಿಮಗೊಂದು ದಿವ್ಯವಾದ ಟಾನಿಕ್ ಇದು. ನಿಮ್ಮ ಬದುಕಿನ ಮೌಲ್ಯ ನಿಮ್ಮ ವಾಸದ ಮನೆಯಲ್ಲಿದೆ ಅಂತ ನೀವು ತಿಳ್ಕೊಬೇಕಾಗತ್ತೆ. ಆದರೆ ಈ ಸತ್ಯವನ್ನು ಇತಿಹಾಸದಲ್ಲಿ ಯಾರೂ ಹೇಳಿಲ್ಲ, ಹೇಳ್ತಾ ಇಲ್ಲ, ಗೊತ್ತಿಲ್ಲ ಅಂತ ನೇರವಾಗಿ ನಿಖರವಾಗಿ ಚುಚ್ಚೇಳಬಲ್ಲೆ. ಈ ಸತ್ಯ ಹೇಳೋಕ್ಕೆ ಗೊತ್ತಿಲ್ಲ, ಹಾಗಿಲ್ಲ, ತಿಳಿದಿಲ್ಲ. ಪುಸ್ತಕದ ಕಥೆಯಲ್ಲೇ ಬಂದಿರತಕ್ಕಂಥ ನಮ್ಮ ಭಾರತ ದೇಶ, ಪುಸ್ತಕದಲ್ಲಿರ್ತಕ್ಕಂಥ ತರಕಾರಿ ಬರಲ್ಲ. ಅದು ಒಂದು ಸಣ್ಣ ಲೈನ್ ಹೇಳ್ಬಿಡ್ತೀನಿ. ಈಗ ಏನು, ಈಗ ಒಬ್ಬ ಮನುಷ್ಯನಿಗೆ
ಪ್ರೋಟೀನ್ ಕೊರತೆ ಇರುವ ಕಾರಣ ಅಂತ ಮೆಡಿಕಲ್ ಲೈನ್ಗೆ ಹೋಗೋಣ. ಯಾಕೆ ಮನುಷ್ಯ ಸೋಲ್ತಾರೆ ಅಂದರೆ ಅವರು ತಗೊಳ್ಳುವಂಥ ಆಹಾರದಲ್ಲಿ ಪ್ರೋಟೀನ್ ಯಾವ ಕಾರಣಕ್ಕೂ ಅವನ ದೇಹಕ್ಕೆ ಅವನ ವಯಸ್ಸಿಗೆ ಬೇಕಾದಷ್ಟು ಪ್ರೋಟೀನ್ ಸಿಕ್ಕಿಲ್ಲ ಅಂತ ನಮ್ಮ ಜನಗಳಿಗೆ ಇನ್ನೂ ಗೊತ್ತಿಲ್ಲ. ಮೆಡಿಕಲಲ್ಲಿ ಹೋದರೂ ನಿಮ್ಗೆ ಏನು ಹೇಳ್ತಾರೆ ಅಂದರೆ ನಿಮ್ಮ ದೇಹದಲ್ಲಿ ರಕ್ತದಂಶ ರಕ್ತಹೀನತೆ ಇದೆ ಒಂದು, ಎರಡನೇದು ನೀವು ತಿಂತಾ ಇರೋ ಊಟ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಸರಿ ಇಲ್ಲ ಅಂತ ಹೇಳ್ತಾರೆ ಹೊರತು ಅದಲ್ಲ ಅದಕ್ಕೆ ಉತ್ತರ. ಪ್ರೋಟೀನ್ ಅಂಶ ಕಡಿಮೆ ಇದೆ ಅಂತ ಹೇಳೋದಕ್ಕೆ ಅಷ್ಟು ಸುಲಭವಾಗಿ ಯಾರ ಕೈಲೂ ಹೇಳೋಕ್ಕಾಗಲ್ಲ. ಯಾವುದು ಪ್ರೋಟೀನ್? ನಾನು ಸಾಕಷ್ಟು ಸಲ ಹೇಳ್ತೀನಿ, ಮನೆಯಲ್ಲಿ ಸೀರಿಯಲ್ ಥರ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೀರಿಯಲ್ ನೋಡ್ತಾರಲ್ಲಮ್ಮ, ಹಂಗೆ ಸಾಂಬಾರು ಮಾಡೋದು ಸೀರಿಯಲ್ ಟೈಪಲ್ಲಿದೆ. ಏನು ಭಾನುವಾರ ಬಂದರೆ ಸ್ಪೆಷಲ್, ಭಾನುವಾರ ಸ್ಪೆಷಲ್ ಸಾಂಬಾರು ಆಯ್ತಾ, ಸೋಮವಾರ ಏನು ಮಾಡೋದು ಉಪ್ಸಾರು, ಮಂಗಳವಾರ ಬದನೆಕಾಯಿ ಆಲೂಗಡ್ಡೆ ಹಾಕಿ ಮಾಡಿದೆ. ಅಮ್ಮ ಒಂದೊಂದು ದಿನಕ್ಕೆ ಒಂದೇ ಸಾಂಬಾರು ಫಿಕ್ಸು, ಅದರಲ್ಲಿ ನಿಮಗೆ ಪ್ರೋಟೀನ್ ಸಿಕ್ಕಲ್ಲ. ಕೈ ಸೋತ್ಕೊಟ್ರೆ ಕಾಸು ಹೊತ್ಕೊಳ್ಳುತ್ತೆ, ಕಾಲು ತಡ್ಕೊಂಡ್ರೆ ಕೈ ಸೋತ್ಕೊಳ್ಳುತ್ತೆ. ಮಲ್ಕೊಂಡಾಗ ಬೆಳಗ್ಗೆ ಇರ್ತೀನ ಅಂತ ಡೌಟಲ್ಲಿ ಮಲ್ಕೋಬೇಕಾಗತ್ತೆ. ಏನು ಕರ್ಮಾರಿ ಇದು? ಎಲ್ಲ ಸೇರಿಸ್ಬಿಟ್ಟು ಡಬ್ದಲ್ಲಿ ಕೂಡ ಹಾಕ್ಬಿಟ್ಟು ತಗೊಂಡೋಗಿ ಅಲ್ಲಿ ಕಟ್ತೀರಾ. ನೀವು ಒಂದು ದಿನದಲ್ಲಿ ಒಬ್ಬ ಮನುಷ್ಯನಿಗೆ 3 ರಿಂದ 4 ತರಕಾರಿ ಒಂದು ದಿನಕ್ಕೆ ದೇಹಕ್ಕೆ ಸೇರಲೇಬೇಕು. ಹೌದು. ನಾವು ಮಾಡ್ತಾ ಇದ್ದೀವಾ? ಇಲ್ಲ. ಒಂದೇ ನುಗ್ಗೆಕಾಯಿ ಸಾಂಬಾರು ಅಂದರೆ ಬೆಳಗ್ಗೆನೂ ಅದೇ, ಮಧ್ಯಾಹ್ನ ಹೋದೆ, ರಾತ್ರಿಗೂ ಹೋದೆ, ಸ್ವಲ್ಪ ಹೆಚ್ಚುಕೊಮ್ಮೆ ಫ್ರಿಡ್ಜಿಗೆ ತಡೆದು ನಾಳೆ ಬೆಳಿಗ್ಗೆ ಹೋದೇನೆ. ಹೌದು ಅಲ್ವಾ? ನಿಮ್ಗೆ ಶಕ್ತಿ ಅಲ್ರಿ ಬರ್ತದೆ. ಹೋಗ್ರಿ ಒಳ್ಳೆ ತಾಕತ್ತಾಗಿರೋ ಮಕ್ಳಲ್ರಿ ಹುಡ್ತಾರೆ, ಆ ಮಕ್ಳು ತಂತಿ ಥರ ಅಳ್ಳಾಡ್ತಿರ್ತಾರೆ. ಯಾಕೆ? ಆಹಾ ಅದ್ಭುತವಾದ ಶಕ್ತಿವಂತರು ನೀವು, ಅದಕ್ಕೆ ಮಗು ಅಳ್ಳಾಡ್ತಿರ್ತದೆ. ಹೌದು ಅಲ್ವಾ? ಅದಕ್ಕೆ ತಿನ್ಸಿದ್ದೆ ದಪ್ಪ ಆಗಲಿ ಅಂತ. ಅಪ್ರಾಣಿ ಆಗಲ್ಲ ಅದು. ಯಾಕೆ ಅಂದರೆ ನೀವಿಬ್ರು ಅಷ್ಟು ಶಕ್ತಿವಂತರು ಅಂತ ಮಗು ತೋರಿಸುತ್ತೆ. ಇದು ಅರ್ಥ ಆಗಿದೆ ನಮಗೆ? ಇಲ್ಲ ಗುರು. ಕರ್ಕೊಂಡೋಕೆ ಬೇಜಾರೈತಿ, ಎಲ್ಲ ಸಣ್ಣ ಅಂತಾರೆ, ತಿನ್ನು ಅಂತ ಮಗು ತಿನ್ನಿಸ್ಬಿಟ್ಟು ಅದಕ್ಕೆ ಇನ್ನು ಮಾಡಿಸ್ಬಿಡ್ತಾರೆ, ಅಂದರೆ ರೋಗ ಬರ್ಸ್ಬಿಡ್ತಾರೆ. ಹೌದು ಗುರುಜಿ. ಊಟ ತಿನ್ನೋದ್ರಿಂದ ದಪ್ಪ ಆಗ್ತೀವಿ ಅಂತ ತಿಳ್ಕೊಳ್ಳೋ ಮೊದಲನೇ ಮೂರ್ಖತನ. ನಮ್ಮ ಜನಕ್ಕೆ ಬಂದಿರೋದು ಏನಂದ್ರೆ ಶಕ್ತಿಗೆ ಊಟ ಚೆನ್ನಾಗಿ ತಿನ್ನಿ, ಇದೇ ಮೂರ್ಖರು. ಹೌದು ಗುರುಜಿ. ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ ಬ್ಯಾಡ್ಗೆಯಿಂದ, ಶಂಭುಲಿಂಗಪ್ಪ ಅಂತ. ನಮಸ್ತೆ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಕಾಲ್ ಕಟ್ ಆಗಿದೆ ಗುರುಜಿ, ಮುಂದುವರಿಸಿ. ಈಗ ನಾವು ಆ ರೀತಿಯಾಗಿ ಲೆಕ್ಕಾಚಾರ ಹಾಕ್ಕೊಂಡು ಹೋದಾಗ ನಾವು ಏನನ್ನ ತಿಳ್ಕೊಂಡಿದ್ದೀವಿ ಫಸ್ಟು ಪ್ರತಿಯೊಬ್ಬರು ಪ್ರಶ್ನೆ ಹಾಕ್ಕೊಳ್ಳಿ. ಇದೊಂದು ಸ್ವಲ್ಪ ಮುಂದುವರೆದ ಭಾಗ ಹೋದರೆ, ಅಮ್ಮ ನಾವು ಮಕ್ಕಳಿಗೆ ಹೆಸರಿಡ್ತೀವಿ, ಮಕ್ಕಳಿಗೆ ಹೆಸರಿಡ್ತೀವಿ, ಯಾವ ಆಧಾರದಲ್ಲಿ ಹೆಸರಿಡ್ತೀವಿ ಅಂತ ಇನ್ನೂ ಜನಗಳಿಗೆ ಗೊತ್ತಿಲ್ಲ. ಪುರೋಹಿತರು ಹೇಳಿದ್ರು ಸ್ವಾಮಿ ಶಾಸ್ತ್ರ ಕೇಳ್ಬಿಟ್ಟು ಕಟ್ಟು, ಹೇಳಿದ್ರು ಇವ್ರು ಕಟ್ಟಿದ್ರು, ಹಂಗೆ ಮಾಂಗಲ್ಯನೂ ಕಟ್ಟಿಸ್ತಾ ಇರೋದು. ಪುರೋಹಿತರು ಒಳ್ಳೆ ದಿನ ಅಂದ್ರೆ ಸ್ವಾಮಿ ಮದುವೆ ಮಾಡಿಬಿಟ್ಟೆ ಸ್ವಾಮಿ ನನ್ನ ಮಗಳಿಗೆ, ಮತ್ತೆ ತಿರುಗ್ಬಿಟ್ಟು ಪುರೋಹಿತರ ಹತ್ರ ಹೋಗ್ಬಿಟ್ಟು ಯಾಕೆ ಹಿಂಗೆ ಆಯಿತು ಅಂದರೆ ಅವನ ಉತ್ತರ ಇಲ್ಲ. ಹೌದು. ಅಂದಮೇಲೆ ನಾವು ಬೇಡ್ತಾ ಇರೋದು ಎಷ್ಟು ಮಟ್ಟಕ್ಕೆ ಸರಿ? ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಮಗಳ ಮದುವೆ ಮಾಡೋದಕ್ಕೆ ಪುರೋಹಿತ ಹೆಂಗೆ ಆಧಾರ ಆಗ್ತಾರೆ? ನಿಮ್ಮ ಮಗಳ ಬಗ್ಗೆ ಅವ್ನಿಗೆ ಗೊತ್ತಾ? ನಿಮ್ಮ ಕುಟುಂಬದ ಸತ್ಯ ಅವ್ನಿಗೆ ಗೊತ್ತಾ? ನಿಮ್ಮ ಮನೆ ಅವ್ರ ಬಗ್ಗೆ ಏನಿದೆ ಗೊತ್ತಾ? ನೀವು ಕೊಡುವ ಮನೆ ಅವ್ರು ಹೆಣ್ಣನ್ನು ಕೊಡ್ತಿರಲ್ಲ ಆ ಮನೆ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾ? ಹಂಗೆ ಅಂದ್ರೆ ಪುರೋಹಿತರಿಗೆ ಹೆಂಗೆ ರೈಸ್ ಕೊಡ್ತೀರಾ ನೀವು ಮನೆ ಮದುವೆ ಮಾಡೋದ ಬೇಡ ಅಂತ? ಹೌದು ಹೌದು. ಪ್ರತಿಯೊಂದಕ್ಕೂ ಪುರೋಹಿತರು ಬೇಕು. ಪೂಜೆ ಮಾಡಿಸಿ ಶಾಸ್ತ್ರ ಕೇಳಿ. ಯಾವುದನ್ನು ಕೇಳಬೇಕು? ಶಾಸ್ತ್ರ ಅಂದರೆ ಏನು ನಮ್ಗೆ ಅದೇ ಗೊತ್ತಿಲ್ವಲ್ಲ. ಶಾಸ್ತ್ರದ ಮೂಲ ಅರ್ಥ ಜ್ಞಾನ. ಹೌದು ಗುರುಜಿ. ಈ ಬಗ್ಗೆ ಮಾತಾಡೋಣ. ಬ್ಯಾಡ್ಗೆಯಿಂದ ಶಂಭುಲಿಂಗಪ್ಪ ಇದ್ದಾರೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ನಕ್ಷತ್ರ ಹೇಳಿ ಸರ್. ಆದಿತ್ಯ ನಕ್ಷತ್ರ, ಮಿಥುನ ರಾಶಿ. ಓಕೆ, ಗುರುಜಿ ಇದ್ದಾರೆ. ಹಲೋ ಹಲೋ ನಮಸ್ಕಾರ ಸರ್. ನಾರಾಯಣ ಹೇಳಿಯಪ್ಪ, ಎಷ್ಟು ವಯಸ್ಸು ತಮಗೆ? ನಮಗೆ 81 ರೀ. ಮಗಂದು ಕೇಳೋದ್ರಿ. 48 ವರ್ಷ ಅವನಿಗೆ ಮಗಂದು. ನೀವೇನು ಮಾಡ್ತೀರಾ? ನಾವು ರಿಟೈರ್ಮೆಂಟ್ ಏನ್ರಿ, ಮಕ್ಕಳು ಮೊಮ್ಮಕ್ಕಳು ಅಡ್ಕೊಂತ ಮನೆಗೆ ಇರೋದ್ರಿ. ಓಕೆ, ನಿಮ್ಮ ಮಗ ಏನು ಮಾಡ್ತಾನೆ? ಗುಮಾಸ್ತದನ್ರಿ, ಅಂಗಡಿ ಒಳಗೆ ಗುಮಾಸ್ತ. ಓಕೆ, ಅವನ ಬಗ್ಗೆ ಏನಾಗಬೇಕಿತ್ತು? ಏನು ಮನೆಯಾಗ ಸುಮ್ಮನೆ ಏನ್ ಮಾತಾಡಿದ್ರು ಸುಮ್ಮನೆ ಇರ್ತಾನ್ರಿ. ಮಾನಸಿಕ ಸುಮ್ಮನೆ ಇರ್ತಾನ್ರಿ, ಏನ್ ಹೇಳೋದು ಕೇಳೋದಲ್ರಿ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಒಂದು 70 ವರ್ಷದ್ರಿ ಅದು. ನೀವೇ ಕಟ್ಸಿದ್ದಾ? ಇಲ್ಲಿ ನಮ್ಮ ತಂದೆಯವ್ರು ಕಟ್ಸಿದ್ರಿ ಅದು. ಓಕೆ, ಅಳತೆ ಎಷ್ಟು? ಉತ್ತರ ದಕ್ಷಿಣ ಎಷ್ಟು? ಪೂರ್ವ ಪಶ್ಚಿಮ ಎಷ್ಟು? ನಮ್ದು ನಾ ಇರ್ತಕ್ಕಂಥದ್ದು ಪೂರ್ವ ಪಶ್ಚಿಮ 22 ಇದೆ ರೀ, ದಕ್ಷಿಣ ಉತ್ತರ 28 ಇದೆ ರೀ. ಓಕೆ, ಈಗ ನಿಮಗೆ ಈ ಕಾರ್ಯಕ್ರಮ ಏನಾದ್ರು ನೋಡಿದ್ದೀರಾ? ಇವಾಗ ಒಂದು ಸ್ವಲ್ಪ ಯೋಚನೆ ಮಾಡಿ. ಉತ್ತರ ದಕ್ಷಿಣ ಜಾಸ್ತಿ ಇದೆ, ಪೂರ್ವ ಪಶ್ಚಿಮ ಕಮ್ಮಿ ಇದೆ. ಪೂರ್ವ ಪಶ್ಚಿಮ ಕಮ್ಮಿ ಇದೆ ರೀ. ಈಗ ನಮಗೆ ಸೂರ್ಯನನ್ನ ನೋಡಿ ನಾವು ಬದುಕಬೇಕಾ, ಯಮಧರ್ಮನನ್ನ ನಾವು ಕರ್ಕೊಂಬರ್ಬೇಕಾ ಮನೆಗೆ?
ಇಲ್ಲಿ ಪೂರ್ವಕ್ಕೆ ಮುಖ ಇದೀರಿ ನಂದು ಪೂರ್ವ. ಅಲ್ಲ, ಒಂದ್ ನಿಮಿಷ ಪೂರ್ವಕ್ಕೆ ಮುಖ ಮಾಡಿಕೊಂಡು ಏನ್ ಮಾಡ್ತೀರಾ? ಉತ್ತರ ದಕ್ಷಿಣ ಜಾಸ್ತಿ ಇದೆ ತಾನೆ, 28 ಅಡಿ. ಹೌದ್ರಿ. ಸೂರ್ಯನ ತಗೊಂಡು ಎಲ್ಲಿ ಬರ್ತಾನೆ? ಸೂರ್ಯ ಎಲ್ಲಿ ಬರ್ತಾನಲ್ಲಿ? ಯಮಧರ್ಮ ಬರ್ತಾನೆ. ಗಂಡಸರಿಗೆ ಮನೆಯಿಂದ ಹೊರಗಡೆ ಸುತ್ತುವುದು, ಮನೆಗೆ ಬಂದರೆ ರೇಗಾಡುವುದು, ಜಗಳ ಆಡುವುದು, ಕೂಗಾಡುವುದು, ಊಟ ಮಾಡಂಗಿಲ್ಲ, ಟೈಮ್ಗೆ ಮಲಗಂಗಿಲ್ಲ, ಹೌದಲ್ಲ? ಊಟ ಟೈಮ್ ಊಟ ಮಾಡ್ತಾನ್ರಿ. ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಿಮ್ಮ ಮಗನ ವಿಚಾರದಲ್ಲಿ ನೀವು ಅವನು ಮಲಗ್ತಕ್ಕಂಥದ್ದು ರಾತ್ರಿ ಹೊತ್ತು ಗಮನಿಸಿದ್ರೆ ಹೇಗೆ ಮಲಗ್ತಾನೆ, ಎಷ್ಟೊತ್ತಿಗೆ ಮಲಗ್ತಾನೆ ಅಂತ? 9:30 ಮಲಗಿ ಬಿಡ್ತಾನ್ರಿ. ಒಂದ್ ನಿಮಿಷ, ನೀವ್ ಅನ್ಕೊಂಡ್ರದ್ ರೂಮಲ್ಲಿ ತಾನೆ ಮಲಗೋದು? ರೂಮ್ ಅವಂದು ಸೆಪರೇಟ್ ರೂಮ್, ನಮ್ದು ಸೆಪರೇಟ್ ರೂಮ್. ಆಯ್ತು, ನೀವು ದಯವಿಟ್ಟು ಇವತ್ತು ಒಂದಿನ ಸ್ವಲ್ಪ ಪ್ರಯತ್ನ ಮಾಡಿ. ನಿಮ್ಮ ಮಗ ರಾತ್ರಿ ನಿದ್ದೆಯಲ್ಲಿ ಬಂದಾಗ ಹೋಗಿ ನೋಡಿ ಹೆಂಗ್ ಮಲಗಿರ್ತಾನೆ, ಅವನ ಉತ್ತರ ಹೇಗಿರುತ್ತೆ ಅಂತ. ಅವನಿಗೆ ಉಸಿರಾಟ ಚೆನ್ನಾಗಿಲ್ಲ, ಮನಸ್ಸಿಗೆ ಬಂದಾಗ ಮಾತಾಡ್ತಾನೆ, ರೇಗ್ತಾನೆ. ಇವತ್ತು ರಾತ್ರಿ ಚೆಕ್ ಮಾಡಿ ನಿಮ್ಮ ಮಗ ಹೆಂಗ್ ಮಲಗಿರ್ತಾನೆ ಅಂತ. 2 ಕೈ ಎಲ್ಲಿರುತ್ತೆ, ಕಾಲು ಹೆಂಗ್ ಉಲ್ಟಾ ಹಾಕಿರ್ತಾನೆ, ಹೊಟ್ಟೆ ಎಲ್ಲಿರುತ್ತೆ, ಸ್ವಲ್ಪ ನೋಡಿ ಗಮನಿಸಿ. ನೋಡಿ ನಿಮ್ಮ ಯಜಮಾನ್ರಿಗೆ ಹೇಳಿ. ಅಲ್ಲ ರೀ, ಉಸಿರಾಟನೇ ಚೆನ್ನಾಗಿಲ್ಲ ಹುಡುಗನಿಗೆ, ಆ ರೀತಿ ಬೆಂಡೆತ್ತಿ ತಲೆ ಮೇಲೆ ಕಲ್ಲು ಹಾಕಿದ್ದೀರಾ, ಅವನಿಗೆ ಶಾಸ್ತ್ರ ಕೇಳ್ತೀರಾ? ಏನ್ ಮಾಡ್ತೀರಿ? ನಿಮ್ಗೆ ಜ್ಞಾನ ಬೇಡ? ಅಟ್ಲೀಸ್ಟ್ ಒಂದು ಮಗು ಹುಟ್ಟಿದ್ರೆ ಆ ನಕ್ಷತ್ರ ತಿಳ್ಕೊಬೇಕು, ಮದುವೆ ಮಾಡೋಕೆ ತಿಳ್ಕೊಬೇಕು, ಮನೆ ಕಟ್ಟೋಕೆ ತಿಳ್ಕೊಬೇಕು. ಪ್ರಜ್ಞೆ ಇಲ್ಲ, ಇಷ್ಟ ಬಂದಾಗ ಮದುವೆ ಮಾಡ್ಬಿಡೋದು, ಇಷ್ಟ ಬಂದಾಗ ಮನೆ ಕಟ್ಕೊಳ್ಳೋದು, ಆಮೇಲೆ ರೇಗಾಡೋದು ಮಗ ಸರಿ ಇಲ್ಲ ಅಂತ. ನೀವು ಸರಿ ಇಲ್ಲ, ನಿಮ್ಮ ಮಕ್ಕಳ ಭವಿಷ್ಯವನ್ನ ನೀವೇ ಕೈಯಾರ ಮೊಟಕು ಮಾಡ್ತಾ ಇದ್ದೀರಾ. ಇಂಥ ತಂದೆ ತಾಯಿಗಳು 98% ಗೊತ್ತಿಲ್ಲದ ರೀತಿಯಲ್ಲಿ ಅನುಭವಿಸ್ತಾ ಇದ್ದಾರೆ. ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ, ಅವರೂ ದಾರಿ ತಪ್ಪಿದ್ದಾರೆ. ಯಾವ ಪುರುಷಾರ್ಥಕ್ರಿ ಬೇಕು? ಭಗವಂತ ಎಂಥ ಅದ್ಭುತವಾದ ಒಂದು ಶಕ್ತಿಯಾದ ಭೂಮಿ ಕೊಟ್ಟಿದ್ದಾನೆ, ಭೂಮಿ ಬಳಸೋದು ಗೊತ್ತಿಲ್ಲ, ಭೂಮಿಯನ್ನು ಯಾವ ರೀತಿ ಬಳಸಿ ಮನೆ ಕಟ್ಟಬೇಕು ಗೊತ್ತಿಲ್ಲ. ಇದು ಕೇಳುವಂಥವ್ನು ಯಾವನು ಇನ್ನೂ ಭಾರತ ದೇಶದಲ್ಲಿ ಹುಟ್ಟಿಲ್ಲ. ಯಾವ ಪುರುಷಾರ್ಥಕ್ಕೆ ಸ್ವಲ್ಪ ಯೋಚನೆ ಮಾಡಿ ತಾಯಿ. ಅಮ್ಮ, ಅರ್ಥ ಆಯ್ತಾ? ಅವನನ್ನ ಏನು ಮಾಡಕ್ ಹೋಗ್ಬೇಡಿ. ಫಸ್ಟು ನಿಮ್ಮ ಮನೆಯ ಚಿತ್ರಣವನ್ನ ಗಮನಿಸ್ಕೊಳ್ಳಿ. ಆಮೇಲೆ ನನ್ನ ಮಗ ಆರಿದ್ರ ನಕ್ಷತ್ರಕ್ಕೆ ಏನು ಕೊಡ್ತಾ ಅಂದ್ರೆ, ಅಮ್ಮ ನಿಮ್ಮ ತಂದೆ ಮನೆ ಸ್ಟೋರಿ ಇದು ತಾಯಿ, ಅರ್ಥ ಆಯ್ತಾ? ನಿಮ್ಮ ತಂದೆ ಮನೆಯ ಸ್ಟೋರಿ ಇದೆ. ನಿಮ್ಮ ಮಗ ಹುಟ್ಟಿರುವಂತ ನಕ್ಷತ್ರ, ನಿಮಗೆ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮಂದ್ರೆ ಎಷ್ಟು? ಅಲ್ಲಪ್ಪ, ನಿಮ್ಮ ಜೊತೆಯಲ್ಲಿ ಹುಟ್ಟಿರುವ ಅಣ್ಣ ತಮ್ಮ, ನಿಮ್ಮ ಜೊತೆಯಲ್ಲಿ ಅಮ್ಮ, ನಿಮ್ ಜೊತೆ 3 ಜನ ಹೆಣ್ಮಕ್ಳು, ಒಬ್ಬನೇ ಮಗ ರೀ. ಒಬ್ಬನೇ, ಒಂದ್ ನಿಮಿಷ, ಒಬ್ಬನೇ ಮಗನ ಸ್ಟೋರಿ ನಿಮಗೆ ಮನಸ್ಸಿಗೆ ಆರೋಗ್ಯವಾಗಿ ಖುಷಿಯಾಗಿದ್ದಾನ ಅವನು? ಖುಷಿನೇ ಇಲ್ರಿ, ಅವ್ನು ನಗು ಮುಖನೇ ಇಲ್ರಿ ಒಟ್ಟ. ಸ್ವಲ್ಪ ಯೋಚನೆ ಮಾಡಿ. ಸೋದರ ಮಾವನಂತೆ ಜೀವನ ಇರುತ್ತೆ. ಇದೆಲ್ಲ ಮಗು ಹುಟ್ಟಿದ ತಕ್ಷಣ ಸೋದರ ಮಾವ ಯಾರಿರುತ್ತೆ, ಪ್ರತಿ ಮನೆಯಲ್ಲಿ ಹೆಣ್ಣಾಗ್ಲಿ ಗಂಡುಟ್ಲಿ, ಸೋದರ ಮಾವನನ್ನು ಗಮನಿಸಿ, ಸೋದರ ಮಾವನಿಂದ ಆ ಮಗುವನ್ನು ಬೇರ್ಪಡಿಸಿ ಸಂಬಂಧವನ್ನು ಕಟ್ ಮಾಡಿ ಆಶೀರ್ವಾದವನ್ನು ಪಡೆದು ಆ ಮಗುವಿನ ನಿಮ್ಮ ವಂಶಕ್ಕೆ ಸೇರಿಸ್ಕೊಳ್ತಕ್ಕಂತಹ ಒಂದು ವಿಚಾರ ನಮ್ಮ ದೇಶದ ಇತಿಹಾಸದಲ್ಲಿ ಯಾರಿಗೂ ಗೊತ್ತಿಲ್ಲ. ತಾಯಿಯ ಸೋದರದಲ್ಲಿ ಬಂದಿರತಕ್ಕಂಥದ್ದು ಪ್ರತಿ ತಾಯಿ ಹೊಟ್ಟೆಲಿ ಹುಟ್ಟಿದ ಮಕ್ಕಳಿಗೆ ಸೋದರ ಮಾವನ ಮನೆ ಎಲ್ಲವಲ್ಲೂ ಅಳವಡಿಸ್ಕೊಂಡಿರುತ್ತೆ. ಆ ಕರ್ಮ ಗಂಡ ಅನುಭವಿಸ್ಬೇಕಾಗತ್ತೆ. ಈ ಸತ್ಯವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ರಮ್ಯಾ ಅಂತ ಬೆಂಗಳೂರಿನಿಂದ. ನಮಸ್ತೆ. ಹಲೋ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬ್ರದರ್ ಬಗ್ಗೆ. ಅವ್ರ ನಕ್ಷತ್ರ ಹೇಳಿಮಾ. ತುಲಾ ರಾಶಿ, ಚಿತ್ತ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಿಪ್ಪ. ಯಾರದು? ನಿಮ್ಮ ಮಗನ? ಹೌದು, ನಮ್ಮ ಮಗ. ಎಷ್ಟು ವಯಸ್ಸು? 25. ಏನ್ ಮಾಡ್ತಿದ್ದಾನೆ? ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾರೆ. ಏನ್ ಬೇಕು ಅವನ ಬಗ್ಗೆ? ಹೆಲ್ತ್ ಸರಿ ಇರ್ತಿಲ್ಲ ಗುರುಗಳೇ, ಹಾಗಾಗಿ ಕೇಳಬೇಕಿತ್ತು. ಕೆಲಸದಲ್ಲಿ ಹೆಲ್ತ್ ಸರಿ ಇಲ್ಲ, ಆರೋಗ್ಯ ಬಗ್ಗೆ ಕೇಳಬೇಕಿತ್ತು. ಅವನ ಬಗ್ಗೆ ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀರಾ? ನನ್ನ ಮಗ ಇವನು ಚಿತ್ತ ನಕ್ಷತ್ರ ಕೊಟ್ಟಿದ್ದಾನೆ, ಇದರಲ್ಲಿ ಅವನು ಏನು ಅನುಭವಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀರಮ್ಮ ನೀವು? ಇಲ್ಲ ಗುರುಗಳೇ, ಗುರುವಾರ ಹುಟ್ಟಿರೋದು. ಗುರುವಾರ ಹುಟ್ಟಿದ್ದಾರೆ. ಅಮ್ಮ, ನನ್ಗೆ ಅದು ಬೇಡ, ಸಾಕು. ಚಿತ್ತ ನಕ್ಷತ್ರ ಹೇಳ್ದಲ್ಲ, ಯಾವ ವಾರನಾರು ಹುಟ್ಟಲಿ. ನಾನು ಹೇಳ್ತಿರೋದು ತಂದೆ ತಾಯಿ ಅನ್ನಿಸ್ಕೊಂಡು ನೀನು ಅವನ ದೇಹದಲ್ಲಿ ಆಗ್ತಾ ಇರತಕ್ಕಂಥ ಬೆಂಕಿಯ ತಾಪಮಾನ, ಉಷ್ಣ ಅನ್ನೋದು ನನ್ನ ಮಗನಿಗೆ ಜಾಸ್ತಿ ಇದೆ ಅಂತ ಗೊತ್ತಾ ನಿಂಗೋಗ್ಲಿ? ಹೌದು ಹೌದು ಗುರುಗಳೇ. ಯಾಕೆ ಮತ್ತೆ ಉರಿ ಅನ್ಸುತ್ತೆ ಅಮ್ಮ? ಕೈ ಉರಿ ಮತ್ತೆ ಪಾದ ಉರಿಯುತ್ತಂತೆ. ಈಗ ಅವನು ಹೆಂಗಿರ್ಬೇಕು ಹೇಳು? ಮತ್ತೆ ಬಾಂಬ್ ಹಾಕಿದ್ರೆ ಹೆಂಗ್ ಆಗಬೇಕು ಹಂಗೆ ನಿಮ್ಮ ಮನೆಗೆ ಒಂದು ಬಾಂಬ್ ಹಾಕಕ್ಕೆ ಅವ್ನು ಬಂದಿರೋದು. ಯಾಕೆಂದ್ರೆ ನಿಮ್ಮ ಅಪ್ಪನ ಮನೆಯಲ್ಲೂ ಏನೂ ಮಾಡಿಲ್ಲ, ಫಾರಿನ್ನವರು. ನಿಮ್ಮ ಯಜಮಾನ್ರ ಮನೆಯವರು ಪಾಕಿಸ್ತಾನದವರು. ಏನು ಕೇಳಿದೆ ಈ ಮಾತನ್ನ? ಹೌದು ಗುರುಗಳೇ. ಅರ್ಥ ಆಯ್ತಾ? ಅರ್ಥ ಆಯ್ತು. ಹಿರಿಯರಿಗೆ ಎಡೆ ಹಾಕಿಲ್ಲ ಅಂತ.
ನೋಡಿ ತಾಯಿ, ಒಬ್ರು ಫಾರಿನ್ನು ಒಬ್ರು ಪಾಕಿಸ್ತಾನ, ಮಗು ಹೆಂಗ್ ಚೆನ್ನಾಗಿರುತ್ತೆ ಏನಮ್ಮ? ನಾವು ಪಿಂಡ ಗುರುಗಳೇ ನಮ್ಮ ಕ್ಯಾಸ್ಟ್ ಅಲ್ಲಿ ಪಿಂಡ ಎಲ್ಲ ನಾವು ಬಿಡ್ತೀವಿ ಯಾವಾಗ್ಲೂ. ಏನಮ್ಮ? 12 ತಿಥಿ ಮಾಡ್ತೀವಿ ನಾವು. ನೀವು ಅಂದ್ರೆ ಯಾರು? ನಾವು ಬ್ರಾಹ್ಮಿನ್ಸ್. ಫೈನ್ ಫೈನ್ ಫೈನ್. ನಾನು ಕೇಳ್ತೀನಿ, ನಿಮ್ಮ ಮಗ ಹುಟ್ಟಿದ ಮುಂಚೆ, ನಿಮ್ಮ ಮಗ ಹುಟ್ಟಕ್ಕಿಂತ ಮುಂಚೆಯಿಂದನೂ ಕೂಡ ನೀವು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ, ಪಿಂಡ ಪ್ರದಾನ ಮಾಡ್ತಾ ಇದ್ದೀರಾ? ಓಕೆ, ಒಂದು ನಿಮಿಷ. ಎಲ್ಲಿ ಮಾಡ್ತಾ ಇರೋದು? ಗೋಕರ್ಣದಲ್ಲಿ ಮಾಡಿದ್ವಿ. ಅವಾಗಿಂದನೂ ಗೋಕರ್ಣದಲ್ಲೇ ಮಾಡ್ತಾ ಇದ್ದೀರಾ? ಹೌದು ಹೌದು. ಏನು ಗೋಕರ್ಣದಲ್ಲಿ ಮಾಡೋ ಉದ್ದೇಶ ಏನು? ಸತ್ತಿದ ತಕ್ಷಣ ಯಾವಾಗ್ಲೂ ಹೋಗಿ ಪಿಂಡ ಬಿಟ್ಟು ಬರ್ತೀವಿ, ಆಮೇಲೆ ಪಿತೃಪಕ್ಷ ಎಡೆ ಹಾಕ್ತೀವಿ. ಅಲ್ಲಮ್ಮ, ಈಗ ಒಬ್ಬ ವ್ಯಕ್ತಿ ಸತ್ತರೆ ಅವ್ರಿಗೆ 11 ದಿನ 12 ದಿನ ಕಾರ್ಯ ಗೋಕರ್ಣದಲ್ಲೇ ಮಾಡ್ತೀರಾ? ಹೌದು ಹೌದು. ದಯವಿಟ್ಟು ಒಂದು ಮಾತು ಕೇಳಿಸ್ಕೊಳ್ಳಿ, ನೀವು ಏನಾದ್ರು ಮಾಡ್ಕೊಳ್ಳಿ, ಆದರೂ ನಾನು ಹೇಳ್ಬಿಡ್ತೀನಿ. ಮಾಸಿಕ ಶ್ರಾದ್ದವನ್ನ 1 ವರ್ಷಗಳ ಕಾಲ ಮಾಡಿ ಏಕೋದಿಷ್ಟ ಶ್ರಾದ್ದ ಅದನ್ನು ಮಾಡಿದ ನಂತರ, ಒಂದು ನಿಮಿಷ ಪೂರ್ತಿ ಕೇಳಿಸ್ಕೊಳ್ಳಿ, 1 ವರ್ಷ ಆಗೋವರೆಗೂ ನೀವು ಮೈಲ್ಗೆಯಲ್ಲಿ ಇರ್ತೀರಾ. ಕ್ಷೇತ್ರಗಳಿಗೆ ಹೋಗಿ ಹೆಂಗೆ ಶ್ರಾದ್ದ ಮಾಡ್ತೀರಾ? ಯೋಚನೆ ಮಾಡೋದು ಬೇಡವಾ ಅಮ್ಮ? ತಿಂಗಳ ಮಾಡ್ತೀವಿ. ಸರಿನಪ್ಪ, ನೀವು 11 ದಿನಕ್ಕೆ ಹೋಗಿ ಅಲ್ಲಿ ಮೇಯ್ನಾಗಿ ಮಾಡ್ತೀನಿ ಅಂದ್ರಲ್ಲ, ಹೆಂಗೆ ಮಾಡ್ತೀರಾ ಅದು? ನೀವು 1 ವರ್ಷಗಳ ಕಾಲ ಮನೆಯಲ್ಲಿ ಇರ್ತಕ್ಕಂಥ ಹತ್ರದಲ್ಲಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಹೋಗಿ ಮಾಸಿಕ ಮಾಡಬೇಕು. 1 ವರ್ಷ ಬಂದಂತಹ ಸಂದರ್ಭದಲ್ಲಿ ವರ್ಷಾಬ್ದಿಕ ಮಾಡುವಾಗ ಗೋಕರ್ಣಕ್ಕೆ ಹೋಗೋದು, ರಾಮೇಶ್ವರಕ್ಕೆ ಹೋಗೋದು ಸೂಕ್ತ. ನೀವು ಮೇನ್ ಶ್ರಾದ್ದನೆ ತಗೊಂಡೋಗ್ಬಿಟ್ಟು ಅಲ್ಲಿ ಮಾಡಿದ್ರೆ ಕ್ಷೇತ್ರಕ್ಕೆ ಹೋಗಕ್ಕೆ ಅಧಿಕಾರ ಹೆಂಗ್ ಬರುತ್ತೆ ನಿಮ್ಗೆ? ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ. ಅಲ್ಲಪ್ಪ, ನೀವು ಸತ್ತ ವ್ಯಕ್ತಿಗೆ 1 ವರ್ಷಗಳ ಕಾಲ ನೀವು ನಂತರ ಹೋಗಬೇಕೇ ಹೊತ್ತು ವರ್ಷದ ಒಳಗಡೆ ಯಾವುದೇ ಶ್ರಾದ್ದವನ್ನ ಕ್ಷೇತ್ರಗಳಿಗೆ ಹೋಗಿ ಮಾಡೋದಕ್ಕೆ ಯಾವ ಕಾರಣಕ್ಕೂ ಮೈಲಿಗೆಯಲ್ಲೇ ಇರುತ್ತೆ ವಂಶ. ಆ ಮೈಲಿಗೆಯಲ್ಲಿ ನೀವು ವರ್ಷಕ್ಕೆ ಮಾಡೋ ಗೋಕರ್ಣದಲ್ಲಿ ಮಾಡೋ ಸರಿ. ಮಾಸಿಕ ಶ್ರಾದ್ದವನ್ನ ಮಾಡ್ತಕ್ಕಂಥದ್ದು ಮತ್ತೆ ಸತ್ತ 11 ದಿನಕ್ಕೆ 12 ದಿನಕ್ಕೆ ಮಾಡ್ತಕ್ಕಂಥದ್ದು ಕ್ಷೇತ್ರಗಳಲ್ಲಿ ಹೋಗಬಾರದು. ಮನೆಯಲ್ಲೇ ಮಾಡ್ಬೇಕು. ನೋ ಮನೇಲಲ್ಲ, ಹತ್ರದಲ್ಲಿರುವಂಥ ಕ್ಷೇತ್ರ ಶ್ರೀರಂಗಪಟ್ಟಣ ಇದೆ. ಕ್ಷೇತ್ರ ಸಮುದ್ರ ಇರ್ತಕ್ಕಂಥ ಜಾಗಕ್ಕೆ ಹೋದ ಮೇಲೆ ಅದು ಒಂದು ಕ್ಷೇತ್ರ, ಉನ್ನತವಾದ ಕ್ಷೇತ್ರ ಆಗತ್ತೆ. ಹೌದು ಹೌದು. ನದಿ ಸಂಗಮವಾಗೋ ಕ್ಷೇತ್ರ ಬೇರೆ, ನದಿ ತೀರ ಬೇರೆ, ಮನೆ ಬೇರೆ. ಇದನ್ನ ನೀವು ಯಾವ ರೀತಿ ಮೊದಲಿಂದ ಪಾಲನೆ ಮಾಡ್ಕೊಂಡು ಬಂದಿದ್ದೀರಾ, ಅದಕ್ಕೆ ಪೂರ್ಣವಾಗಿ ವಿಷಯ ತಿಳ್ಕೊಂಡು ದಯವಿಟ್ಟು ಮಾಡಿ. ಕಾರಣ, ಚಿತ್ತಾ ನಕ್ಷತ್ರದಲ್ಲಿ ಮಗು ಹುಟ್ಟಿದ್ರೆ ತಂದೆ ತಾಯಿಗೆ ದುಃಖವನ್ನ ಕೊಡ್ತಕ್ಕಂಥ ಮೆಸೇಜ್ ಪಾಸ್ ಆಗತ್ತೆ. ಅರ್ಥ ಆಯ್ತಾ ಹೇಳಿದ್ದು? ಅವನಿಗೆ ಚರ್ಮಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಕಂಡಿದೆಯಾ? ನಿಮ್ಗೆ ಗೊತ್ತಾಗಿದೆಯಾ? ಹೌದು ಗುರುಗಳೇ, ಹೌದು. ಈಗ ಲೆಕ್ಕ ಹಾಕೊಳ್ಳಿ, ಚರ್ಮ ಸಮಸ್ಯೆ ಯಾರಿಗೆ ಬರುತ್ತೆ ಅಂದ್ರೆ ಬಗೆಹರಿದಿರುವಂಥ ರೋಗ ಯಾವುದು ಅಂದ್ರೆ ಚರ್ಮ ಸಮಸ್ಯೆ. ಅದಕ್ಕೆ ಅಧಿಕವಾದ ಉಷ್ಣಾಂಶ ದೇಹದಲ್ಲಿ ಜಾಸ್ತಿ ಆಗಿ ನೆಮ್ಮದಿಯಾಗಿ ಇರ್ಲಿಕ್ಕಾಗಲ್ಲ, ನೆಮ್ಮದಿ ಮನೆ ಕೊಡಲ್ಲ. ಅವನದೇ ಒಂದು ದೊಡ್ಡ ವಿಚಾರ ಆಗುತ್ತೆ, ಇವನು ಯಾಕೆ ಈ ಥರ ಅಂತ ನೀವು ಅವನ ಬಗ್ಗೆನೇ ಯೋಚನೆ ಮಾಡಬೇಕಾಗತ್ತೆ. ಹೌದು ಗುರುಗಳೇ, ಖಂಡಿತ. ಸರಿಯಪ್ಪ, ನೀವು ಇಷ್ಟು ವರ್ಷಗಳ ಕಾಲ ನೀವು ಪಿಂಡ ಪ್ರದಾನ ಮಾಡಿರ್ತಕ್ಕಂಥ ಕ್ಷೇತ್ರದಲ್ಲಿ ಹೋಗಿ ಒಬ್ಬ ಮಗನಿಗೆ ನೆಮ್ಮದಿ ಕೊಡೋಕ್ಕಾಗಿಲ್ಲ ಅಂದ ಮೇಲೆ ನಾವು ಮಾಡ್ತಿರೋ ಸರಿ ತಪ್ಪು ಅಂತ ಯೋಚನೆ ಮಾಡಬೇಕಲ್ಲ? ಹೌದು ಗುರುಗಳೇ. ಯಾಕೆ ತಿಳ್ಕೊಳ್ಳಿಲ್ಲ? ಯಾಕೆ ಮಾಡ್ತಾ ಇಲ್ಲ? ಗೊತ್ತಾಗ್ಲಿಲ್ಲ ಗುರುಗಳೇ, ನಿಮ್ಮಿಂದನೇ ನಾವು ತಿಳ್ಕೊಂಡಿದ್ದು. ಈಗ ನಿಮ್ಗೆ ಖುಷಿ ಆಯ್ತಾ ತಿಳ್ಕೊಂಡಿದ್ದು? ಹೌದು ಗುರುಗಳೇ, ಇವಾಗ ನಾವು ಮನೆ ಕಟ್ತಿದ್ದೀವಿ. ಕಟ್ಟಕ್ಕೆ ಶುರು ಮಾಡಿದ್ರಾ? ಗುರುಗಳೇ, ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಎಷ್ಟು ಮೆಜರ್ಮೆಂಟ್ ಅಳತೆ ಎಷ್ಟು? 28, 60. 60 ಯಾವ ಕಡೆಗೆ? ಪೂರ್ವ. 28. ಇಷ್ಟು ದೊಡ್ಡ ಮನೆ ಬೇಕಾ ನಿಮಗೆ? 60 ಅಡಿ ಉದ್ದ ಮನೆ ಬೇಕಾ? ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? 4 ಜನ ಇದ್ದೀವಿ. ಅಣ್ಣ 2 ಮಕ್ಕಳು. ಸರಿಪ, ತಂದೆ ತಾಯಿ 2, ಮಕ್ಕಳಿಬ್ರು ಅಲ್ವಾ? ಹೌದು. 4 ಜನಕ್ಕೆ 60 ಅಡಿ ಮನೆ. ಯಾಕೆ ತೀರ್ಮಾನ? ನಿಮ್ಮದೇ ತೀರ್ಮಾನ? ಪುರೋಹಿತರು ಹೇಳಿದ್ರ ಅಥವಾ ನೀವೇ ತಿಳ್ಕೊಂಡ್ರ? ಪಂಚಾಂಗ ನೋಡಿದ್ರೆ ಹೇಗೆ? ಪುರೋಹಿತರು ಕೇಳಿ. ಹೆಂಗಪ್ಪ ಸರಿ ಇದು? ಸ್ವಲ್ಪ ಯೋಚನೆ ಮಾಡಿ. ಒಂದು, ನಿಮ್ಮ ಮನೆ ಕಡೋದು ಶುರು ಮಾಡಿದ ಯಾವಾಗ? 2001 ವರ್ಷ ಆಯ್ತು ಗುರುಗಳು ಸ್ಟಾರ್ಟ್ ಮಾಡಿ. ಇನ್ನು ಎಷ್ಟು ಟೈಮ್ ಇದೆ ಕೆಲಸ? ಇನ್ನು ಎಷ್ಟಿದೆ ಕೆಲಸ? ಇನ್ನೊಂದು 2 ತಿಂಗಳಿದೆ. ಓಕೆ, ಅದು ಮಧ್ಯೆ ಕೆಲಸ ನಿಂತಿದೆ ಯಾವಾಗ? ಇಲ್ಲ, ಎಲ್ಲೂ ಕೆಲಸ ನಿಂತಿಲ್ಲ. ಓಕೆ, ನಿಮ್ದು ಕಾರ್ಯಕ್ರಮ ನೋಡ್ಬಿಟ್ಟೆ ನಾವು
ಪ್ರತಿಯೊಂದು ನಮಗೆ ಸರ್ಟಿಫಿಕೇಟ್ ಆದ್ಮೇಲೆ ನಮಗೆ ನಿಮ್ದು ಕಾರ್ಯಕ್ರಮ ನೋಡಕ್ ಸ್ಟಾರ್ಟ್ ಮಾಡಿದ್ವಿ ಗುರುಗಳೇ. ಈಗ Okay. ನೀವು ಹೇಳಿದ ನಿಲ್ಸ್ತಾ ಇರೋ ತರನೇ ನಾವು ಎಲ್ಲ ಪ್ಲಾನ್ ಮಾಡ್ಕೊಂಡು ನಿಲ್ಸಿಲ್ಲ ಗುರುಗಳು. ಓಕೆ, ಆ ಮನೆ ಹತ್ರ ನಾಯಿ ಬಂದು ಮಲಗೋದು, ನಾಯಿಗಳು ಬರ್ತಾ ನಾಯಿ ಮಾತ್ರ ಮಲಗುತ್ತಾ? ಆ ಮನೆ ಹತ್ರ ನೋಡಿದಿರ ಹೊಸ ಮನೆ ಹತ್ರ? ಇಲ್ಲ, ನಾವು ಬಿಟ್ಟಿಲ್ಲ ಗುರುಗಳೇ. ನಿಮ್ ಕಾರ್ಯಕ್ರಮ ನೋಡಿದ್ಮೇಲೆ ಏನಿದೆ ನೇಮ್ ಕಟ್ಬಿಟ್ಟಿದೆ. ಅಲ್ಲಲ್ಲ, ನಾನು ಹೇಳ್ತಿರೋದು ಆ ಮರಳುಗುಡ್ಡೆ ಮೇಲೋ ಅಥವಾ ಮುಂದ್ಗಡೆನೋ ಯಾವುದೇ ನಾಯಿ ಬಂದು ಅಲ್ಲಿ ಮಲಗೋದು ನೋಡಿದಿರಾ ಅಂತ ಹೇಳ್ತೀನಿ. ಇಲ್ಲ, ನೋಡಿಲ್ಲ ಗುರುಗಳೇ. ಏನೊಂದು ಕಟ್ಟಿದೆ, ಜೇನ್ ಕಟ್ಬಿಟ್ಟಿದೆ. ಅಲ್ಲ, ನೀವು ಸ್ವಲ್ಪ ಯೋಚನೆ ಮಾಡಿ. ಹಾವು ಬರೋದು, ಜೇನು ಕಟ್ಟೋದು, ನಾಯಿ ಬರೋದು, ಇವೆಲ್ಲವೂ ಕೂಡ ಶನೇಶ್ವರ ಸ್ವಾಮಿ ಎಂಟ್ರಿ. ಹೆದರ್ಕೋಬೇಡಿ. ಇಷ್ಟು ದೊಡ್ಡ ಮನೆ ಕಟ್ತಕ್ಕಂಥ ವಿಚಾರ, ನೀವು ಅದನ್ನು ಬಳಸ್ತಕ್ಕಂಥ 28 60 ಅಮ್ಮ ಸ್ವಲ್ಪ ಯೋಚನೆ ಮಾಡಿ. ಆದಾಯ ಅಂತಕ್ಕಂಥದ್ದು, ವ್ಯಯ ಅಂತಕ್ಕಂಥದ್ದು ನೀವು ಸ್ವಲ್ಪ ಯೋಚನೆ ಮಾಡಿ. ಇದನ್ನು ಎಷ್ಟು ಮಟ್ಟಕ್ಕೆ ನಾವು ತಿಳ್ಕೊಂಡು ಮಾಡ್ತಾ ಇದ್ದೀವಿ. ನಾವೊಂದು ಉತ್ತಮ ಜಾತಿಯಲ್ಲಿ ಹುಟ್ಟಿ ಒಂದು ಆಯುವರ್ಗ ಅಂತಕ್ಕಂಥದ್ದು ಉದ್ದ ತುಂಡ ಎಲ್ಲೂ ಪ್ರಪಂಚದಲ್ಲಿ ಇದೆಯಾ? ಕಷ್ಟ ಸುಖ ಇದೆಯಾ? ಇಲ್ವಲ್ಲ. ಯಾಕೆ ಅಂದರೆ ಈ ಥರ ಮಾಡ್ಕೊಂಡಿದ್ದಕ್ಕೆ ನನ್ನ ಕಷ್ಟ, ನನಗೆ ದುಃಖ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಹೊರತು ಸಮತೋಲನವಾದ ಬದುಕು ಬೇಕು ನಮಗೆ. ಅಮ್ಮ, ನಿಮ್ಗೆ ಅರ್ಥ ಆಯ್ತಾ ಸಮತೋಲನ ಅಂದರೆ? ಗುರುಗಳೇ ಗೊತ್ತಾಯ್ತು. ನೋಡಿ, ಯೋಚನೆ ಮಾಡಿ. 28 ಸಮತೋಲನ ಹೆಂಗಿರುತ್ತೆ? ಅಲ್ಲಿಗೆ ಟೇಪ್ ಹಾಕ್ಬಿಟ್ಟು ಉಳಿಕೆ ನೋಡಿ ಎಷ್ಟು ಎಕ್ಸಸ್ ಇದೆ. ಇದನ್ನು ಭೂಮಿ ಯಾವ ಮಟ್ಟಕ್ಕೆ ತಡ್ಕೋಬೇಕು, ನಿಮ್ಗೆ ಎಷ್ಟು ಮಟ್ಟಕ್ಕೆ ನೆಮ್ಮದಿ ಕೊಡಬೇಕು, ಸ್ವಲ್ಪ ಯೋಚನೆ ಮಾಡಿ. ಹೌದು ಗುರುಗಳೇ. ಇವಾಗ ದೊಡ್ಡ ಮಗನ ಮದುವೆ ಬೇರೆ ಇದೆ ಗುರುಗಳೇ. ಅಲ್ಲಲ್ಲ, ನೀವು ಯಾವ ಥರ ಮಾಡ್ತೀರಾ ಅಂತಂದರೆ ಬೇಜಾರು ಮಾಡ್ಕೊಡಿ. ಒಂದು ಮಾತು ಹೇಳ್ತೀನಿ, ಇದಕ್ಕೆ ಮನೆಗೆ ಗೃಹಪ್ರವೇಶ ಮಾಡ್ತೀನಿ ಅಂತನೋ ಮನೆಗೆ ಏನೋ ಮಾಡ್ಕೋತೀನಿ ಅಂತ ಅಂದ್ಕೊಂಡು ಏನಾದ್ರು ಸಣ್ಣ ಪುಟ್ಟ ಸ್ವಲ್ಪ ಎಡವಟ್ಟಾದರೆ ಅವತ್ತು ಕೂತ್ಕೊಂಡು ಅಳಬೇಡಿ. ಹೆದರ್ಕೊಳ್ಳೋದಲ್ಲ. ಇಷ್ಟು ದೊಡ್ಡ ಮನೆಯನ್ನು ಕಟ್ಟೋದಕ್ಕೆ ಯಾವ ಕಾರಣಕ್ಕೂ ತಪ್ಪು. ನಮ್ಮ ಭೂಮಿಯಲ್ಲಿ ದೇವರಿದ್ದಾರೆ ಅಂತ ಒಪ್ಕೊಂಡಿದ್ದೀವಿ ಅಂದ ಮೇಲೆ ನಾವು ಭೂಮಿಗೆ ಅನುಸಾರವಾಗಿ ಮನೆಯನ್ನು ಕಟ್ಟಬೇಕು. ಇವತ್ತು ಅದನ್ನೇ ಹೇಳಿದ್ದೀನಿ ನಾನು. ಇದನ್ನು ಅಕ್ರಮವಾದ ಮನೆ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮನೆ ಕಟ್ಟುವ ಹಾಗಿಲ್ಲ. ನಾವೇ ವಾಸ ಮಾಡ್ತೀವಿ ಅಲ್ಲ, ಭಗವಂತನ ಸನ್ನಿಧಿ ಆಗಬೇಕು ಅನ್ನೋ ಯಾವ ಮನುಷ್ಯನಲ್ಲಿರುತ್ತೋ ಅದು ಭಗವಂತನ ವಾಸ ಮಾಡುವುದು ಸಮತೋಲನವಾಗೇ ಇರಬೇಕು. ಒಂದು ಉದ್ದ ಒಂದು ತುಡ್ಡ ಕಟ್ಕೊಂಡೇ ನಮ್ಮ ದೇಶ ಎಲ್ಲ ಈ ಮಟ್ಟಕ್ಕೆ ಅನುಭವಿಸ್ತಾ ಇರೋದು. ಎಂತೆಂಥ ವೇದ ವಿದ್ವತ್ ಕಲ್ತಿರೋರಿಗೆಲ್ಲ ನಾನು ಇದನ್ನು ಚಾಲೆಂಜ್ ಮಾಡಿ ಕೇಳ್ತೀನಿ, ಯಾವ ಆಧಾರದಲ್ಲಿ ನೀವು ಮನೆಗಳನ್ನು ಕಟ್ಟೋಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಯಾರು? ಯಾರೋ ಬರೆದಿಟ್ಟು ಶಾಸ್ತ್ರದ ಪುಸ್ತಕ ತೊಗೊಂಡು, ಯಾರೋ ಬರೆದಿಟ್ಟಿದ್ದು ಪಂಚಾಂಗ ತೊಗೊಂಡು ನಾವು ಇದರಿಂದ ಯಾವುದು ಒಳ್ಳೇದು ಪಡೆದಿದ್ದೀವಿ? ಇಲ್ಲ. ಸುಖ ಪಟ್ಟಿದ್ದೀವಿ? ಇಲ್ಲ. ಆರೋಗ್ಯ ಆಗಿದ್ದೀವಿ? ಇಲ್ಲ. ಅಂದ ಮೇಲೆ ಅದನ್ನೇ ಆಧಾರ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ಎಷ್ಟು ಮಟ್ಟಕ್ಕೆ ಸರಿ? ಮದುವೆ ತಪ್ಪು, ಮನೆ ತಪ್ಪು, ಮಗು ಹೆಸರಿಡೋ ತಪ್ಪು, ನಮ್ಮ ಬದುಕಿನ ತಪ್ಪು. ಹೆಂಗೆ ಬದುಕ್ತೀರಾ ನೀವು? ಯಾವ ಆಧಾರದ ಮೇಲೆ ಬದುಕ್ತೀರಾ? ಇದಕ್ಕೆ ಯಾಕೆ ಇಷ್ಟು ಖರ್ಚು ಮಾಡಬೇಕು? ಸ್ವಲ್ಪ ಯೋಚನೆ ಮಾಡಿ. ಹೌದು ಗುರುಗಳು, ಖಂಡಿತ. ಯಾವತ್ತು ನಮ್ಮ ತಪ್ಪನ್ನು ನಾವು ಸರಿ ಮಾಡ್ಕೊಳ್ಳೋದು? ಮಕ್ಕಳ ಮೇಲೆ ನಾವು ಕಂಪ್ಲೇಂಟ್ ಹೇಳಬಾರ್ದು. ನಮಗೆ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು, ನಾನು ನೆಮ್ಮದಿ ಆಗಿದ್ದೀನ. ಈಗ ನಿಮ್ಮ ಮನೆಯಲ್ಲಿ ಲೆಕ್ಕ ತೊಗೊಳ್ಳಿ, ಇವನು ಹುಟ್ಟಿದಾಗಿನಿಂದ ಇವತ್ತಿನವರೆಗೂ ಲೆಕ್ಕ ಹಾಕ್ಕೊಳ್ಳಿ, ಸಂಪಾದನೆ ಮಾಡೋದು ಒಂದು ಕಡೆ ಹಾಕೋಣ. ನೆಮ್ಮದಿ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ, ಭಯ ಜಾಸ್ತಿ ಆಗ್ತಾ ಇದೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೀವು. ಹೌದು ಗುರುಗಳು. ಈ ಭಯದಲ್ಲಿ ಬದುಕಬೇಕಾ? ಇಂಥ ನರಕ ಬೇಕಾ ಅಂತ ಈಗಲೇ ಹೇಳ್ತೀನಿ. ಬೇಜಾರು ಮಾಡಿಕೊಂಡು ಯೋಚನೆ ಮಾಡಬೇಡಿ. ಈ ಮನೆ ಇನ್ನೂ ಪೂರ್ತಿ ಆಗಿಲ್ಲ. ಇದಕ್ಕೆ ಯಾವ ರೀತಿಯಾಗಿ ನಾವು ಸ್ವಲ್ಪ ಬಂದೋಬಸ್ತ್ ಮಾಡ್ಕೋಬಹುದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ತಿಳ್ಕೊಂಡು ಮುಂದಕ್ಕೆ ಹೋಗಿ. ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮನೆ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನೀವು ತಿಳ್ಕೊಂಡ್ರ ರೀತಿ ಸರಿ ಇಲ್ಲ. ಅದಕ್ಕೆ ಏನಾದ್ರು ಒಂದು ಪ್ರಾಯಶ್ಚಿತ್ತ ಮಾಡ್ಕೋಬೋದಾ? ಅಂದರೆ ಎಷ್ಟು ಮನೆಗೆ ಉದ್ದ ಎಷ್ಟಕ್ಕೆ, ಅದಕ್ಕೆ ಎಲ್ಲಿ ಬ್ರೇಕ್ ಹಾಕಬೇಕು, ಎಷ್ಟನ್ನು ಎಕ್ಸ್ಟ್ರಾ ಮಾಡ್ಕೋಬೇಕು, ಅದನ್ನು ಹೇಗೆ ಬಳಸಬೇಕು, ನೀವು ಯಾವ್ದು ಇಟ್ಕೋಬೇಕು, ಇದೆಲ್ಲ ತಿಳ್ಕೊಂಡ್ರೆ ಇವತ್ತಿಗೂ ಏನು ಕಾಲ ಮಿಂಚಿಲ್ಲ. ಮುಂದಕ್ಕೆ ಹೋಗಬೇಡಿ. ಇವತ್ತು ಒಂದಂತೂ ತಿಳ್ಕೊಳ್ಳಿ, ನಿಮಗೆ ಕರೆ ಸಿಕ್ಕಿರೋದೇ ನಿಮ್ಮ ಪೂರ್ವಾಜಿತ ಪುಣ್ಯಶೇಷ ಅಂತ ಅಂದ್ಕೊಳ್ಳಿ. ನಿಮ್ಮ ಮಗನಲ್ಲಿ ಇರ್ತಕ್ಕಂಥದ್ದು ಹಣ ಸಿಕ್ಕಾಬಟ್ಟೆ ಪೋಲ್ ಮಾಡೋದು, ಸಿಕ್ಕಾಬಟ್ಟೆ ಯೋಚನೆ ಮಾಡೋದು, ಬೇಜಾರು ಮಾಡ್ಕೊಳ್ಳೋದು, ತುಂಬ ತಲೆ ಕೆಡಿಸ್ಕೊತಾ ಇದ್ದಾನೆ. ಅವನಿಗೆ ನೆಮ್ಮದಿ ಕೊಡಲಿಲ್ಲ ಅಂದರೆ ಆಸ್ತಿ ಏನಕ್ಕೂ ಬೇಕಾಗಲ್ಲ. ಮೊದಲು ದಯವಿಟ್ಟು ತಿಳ್ಕೊಳ್ಳಿ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಈ ಅಕ್ರಮ ಅಂತಕ್ಕಂಥ ಸತ್ಯವನ್ನು ಇವತ್ತು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಗೊತ್ತಿಲ್ಲದ ಅಕ್ರಮವೇ ಹೊರತು ನಾವು ತಪ್ಪಾಗಿದ್ದೀವಿ ಅನ್ನೋದಲ್ಲ. ತಪ್ಪು ಯಾವುದು? ಅಕ್ರಮ. ಸಕ್ರಮ ಯಾವುದು? ಭಗವಂತನ ಪ್ರೇರಣೆ. ಈ ಸತ್ಯವನ್ನು ಇವತ್ತೆಲ್ಲರೂ ತಿಳ್ಕೊಂಡಿರ್ತೀರಾ. ಮುಂದೆ ಹಿಂದೆ ಈ ಎರಡರ ಮಧ್ಯದಲ್ಲಿ ನೀವಿದ್ದೀರಾ. ಹಿಂದೆ ಆಗಿರೋದು, ಮುಂದೆ ಆಗೋದು, ಮಧ್ಯ ಇರೋದು ನೀವು. ಈ ಎರಡರ ಮಧ್ಯ ನಮ್ಮ ಜೀವನ ಹೇಗಿರಬೇಕು ಅಂತಕ್ಕಂಥ ಸತ್ಯವನ್ನು ನಿಮಗೆಲ್ಲ ಅರ್ಥ ಆಗಲಿ. ಇವತ್ತಿನ ಕಾರ್ಯಕ್ರಮವನ್ನು ನೀವು ನಿಜಕ್ಕೂ ಹೇಳ್ತೀನಿ, ಎಷ್ಟು ಸಲ ನೋಡು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಜೀವನ ಪರಿವರ್ತನೆ ಆಗುತ್ತೆ. ಯೋಚನೆ ಮಾಡಿದ ಇವತ್ತಿಗೆ ಬಿಡಿ. ಇದನ್ನು ಸಂಬಂಧಪಟ್ಟಂಥ ವಿಚಾರ ಹಲವಾರು ರೀತಿಯಲ್ಲಿ ಬರ್ತಕ್ಕಂಥ ವಿಚಾರವನ್ನು ಮುಂದೆ ಹಿಡ್ತೀನಿ. ಬರೀ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ನೀವು ಬದಲಾವಣೆ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.
ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ಆರೋಗ್ಯ ರಹಸ್ಯ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 86189152331, 9108258834.